ದಿಸ್ ಇಸ್ ಶಿಲ್ಪಾ ಭಾಗವತರ್. ಹೆಗ್ಗದೆ ಸ್ಟುಡಿಯೋ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ. ನನ್ನ ಜೊತೆ ಆಟ ಆಡ್ತಾ ಇದೆಯಾ ರಾಧಾ ಕೃಷ್ಣ? ಈಗ ನಾನು ನೋಡ್ತೀನಿ ನನ್ನ ಈ ಆಟದಿಂದ ನೀವು ಹೇಗೆ ತಪ್ಪಿಸ್ಕೊಳ್ತೀರಾ ಅಂತ. ಬಟ್ ಈ ಥರದ ಕ್ಯಾರೆಕ್ಟ್ರು ಮಜಾ. ಈ ಥರದ ಕ್ಯಾರೆಕ್ಟ್ರ್ ಮಾಡೋಕ್ಕೆ ಎಲ್ಲರ ಕೈಲೂ ಆಗಲ್ಲ. ಆ್ಯಂಡ್ ಪಠಾರ್ ಅಂತ ಸರಿಯಾಗಿ ಬಿದ್ದು ಐ ವಾಸ್ ಲೈಕ್ ಮೈ ಗಾಡ್, ಅದು ಕಟ್ ಅಂತ ಬಂದು ಗಟ್ಟಿಗೆ ತಪ್ಕೊಂಡ್ಬಿಟ್ರು ಅರುಣ ಬಲ್ಲರನ್. ಆಮೇಲೆ ರಾಧಾಕೃಷ್ಣ ಇಸ್ ಅ ಟೋಟಲ್ ಹಿಟ್ ವಿತ್ ಆಡಿಯನ್ಸ್. ಹಾಗೆ ಹೇಳಬೇಕು ಅಂದರೆ ನನಗೆ ಜಗಮಲ್ಲ ಅಂತ ಒಂದು ಮೂವಿ ಡಬ್ ಮಾಡಿದ್ವಿ ಫಾರ್ ನಯನತಾರ. ಆ್ಯಂಡ್ ಇದು ಅದಕ್ಕೆ ಚೆನ್ನೈಗೆ ಹೋಗಿದ್ವಿ. ಆ್ಯಂಡ್ ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಗೋಯಿಂಗ್ ಟು ಚೆನ್ನೈ. ಆಮೇಲೆ ಕರೀನಾ ಕಪೂರ್ಗೆ ಡಬ್ ಮಾಡಬೇಕಂದ್ರೆ, ಆಮೇಲೆ ತುಂಬ ಇಷ್ಟ ಆಗೋದು ಅಂದರೆ ಶ್ರೀದೇವಿಗೆ ಡಬ್ ಮಾಡಬೇಕಂದ್ರೆ ಡಬ್ಬಿಂಗ್ ಫಾರ್ ಜಟಿಲಾ ಕ್ಯಾರೆಕ್ಟರ್ ಇನ್ ರಾಧಾ ಕೃಷ್ಣ ವೆರಿ ನೈಸ್. ಇದು ನಾನು ಇಷ್ಟು ಡಬ್ಬಿಂಗ್ ಸಿನಿಮಾಸ್ ಮಾಡಿದ್ದೀನಿ ಅಥವಾ ಸೀರಿಯಲ್ಸಲ್ಲಿ ಡಬ್ ಮಾಡಿದ್ದೀನಿ, ಈ ಥರ ಒಂದು ಪರ್ಫಾರ್ಮೆನ್ಸ್ ನಾನು ನೋಡಿಲ್ಲ. ಹಾಗೆ ಹೇಳಬೇಕು ಅಂದರೆ ನನಗೆ ಜಗಮಲ್ಲ ಅಂತ ಒಂದು ಮೂವಿ ಡಬ್ ಮಾಡಿದ್ವಿ ಫಾರ್ ನಯನತಾರ. ಆ್ಯಂಡ್ ಇದು ಅದಕ್ಕೆ ಚೆನ್ನೈಗೆ ಹೋಗಿದ್ವಿ. ಆ್ಯಂಡ್ ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಗೋಯಿಂಗ್ ಟು ಚೆನ್ನೈ ಆ್ಯಂಡ್ ಡಬ್ಬಿಂಗ್. ಆ್ಯಂಡ್ ನನಗೇನಂತಂದರೆ ನಯನತಾರ ನಂಗೆ ತುಂಬ ಫೇವ್ರೇಟು. ಆಮೇಲೆ ಅಲ್ಲಿ ಇಂಜಿನಿಯರ್ ಹಿ ವಾಸ್ ಟೇಕಿಂಗ್ ಅ ಲಾಂಗ್ ಟೈಮ್ ಟು ಸಿಂಗ್. ನಾವೇನು ಇಷ್ಟೊಂದು ಲೇಟ್ ಆಗ್ತದೆ, ಬಟ್ ಇಡೀ ಒಂದೇ ಆ ಫುಲ್ ಸಿನಿಮಾ ನಾನು ಒಂದಿಂದಲೇ ಮುಗಿಸ್ಬಿಟ್ಟಿದ್ದೆ. ಬಟ್ ವೆನ್ ಐ ಸಾ ದ ಔಟ್ಪುಟ್ ಐ ವಾಸ್ ಲೈಕ್ ವಾವ್, ಇದು ಒಂದು ಚೂರು ಡಬ್ಬಿಂಗ್ ಸಿನಿಮಾ ಅಂತ ಅನ್ನಿಸ್ತಾನೆ ಇಲ್ಲ, ಅಷ್ಟು ಪರ್ಫೆಕ್ಟ್ ಆಗಿದೆ ಸಿಂಕ್ ಅಂತ ಅನ್ನಿಸ್ತು. ಸಖತ್ ಅದಂತೂ ಇವತ್ತಿಗೂ ನಾನು ಯು ಪ್ಲೇ ದ್ಯಾಟ್ ಫಿಲ್ಮ್ ಫಾರ್ ಮೀ, ನಂಗೆ ಅದನ್ನ ನೋಡ್ತೀನಿ ಕೂತ್ಕೊಂಡು, ಅಂದರೆ ಅಷ್ಟು ಇಷ್ಟ ಆ ಫಿಲಮು. ಆಮೇಲೆ ಬೀಟ್ ಮೇನ್ ಸ್ಟ್ರೀಮ್ ಸಿನಿಮಾಸ್ ನನಗೆ ನೆಗೆಟಿವ್ ಲೀಡ್ಸ್ ಮಾಡಿದಾಗ ನನಗೆ ಇಷ್ಟ ಆಗುತ್ತೆ. ನಾನು ಏನೇನು ಮಾಡಿರ್ತೀನಿ ಅದೆಲ್ಲ ನಂಗೆ ನೋಡೋಕೆ ಇಷ್ಟ ಆಗುತ್ತೆ, ಕೇಳೋಕ್ಕೆ ಇಷ್ಟ ಆಗುತ್ತೆ. ಇನ್ನೂ ಏನು ಇಂಪ್ರೂವೈಸ್ ಮಾಡ್ಕೋಬೇಕು ಅನ್ನೋದು ನೋಡ್ಕೋತಾ ಇರ್ತೀನಿ. ಓಕೆ, ಸಮಥಿಂಗ್ ಡಿಫ್ರೆಂಟ್. ನಾನು ಪ್ರಿಯಾಂಕಾ ಚೋಪ್ರಾಗೆ ಡಬ್ ಮಾಡಬೇಕಂದ್ರೆ ಐತ್ರಾಜಿಗೆ ಡಬ್ ಮಾಡಿದೆ. ಅವಾಗಲೂ ಅಷ್ಟೇ, ಅಂದರೆ ಅದು ಒಂದೇ ಶಾರ್ಟಲ್ಲಿ ಒಂದು ಬ್ರೆತ್ತಲ್ಲಿ ಒಂದು ಡೈಲಾಗ್ ಹೇಳ್ತಾರೆ ಅವರು, ಲೈಕ್ ಇಟ್ಸ್ ಅ ವೆರಿ ಪವರ್ಫುಲ್ ಸೀನ್. ಸೊ ಅದು ತುಂಬ ಖುಷಿ ಆಯಿತು. ಆಮೇಲೆ ಕರೀನಾ ಕಪೂರ್ಗೆ ಡಬ್ ಮಾಡಬೇಕಂದ್ರೆ, ಆಮೇಲೆ ತುಂಬ ಇಷ್ಟ ಆಗೋದು ಅಂದರೆ ಶ್ರೀದೇವಿಗೆ ಡಬ್ ಮಾಡಬೇಕಂದ್ರೆ ಶಿ ಟುಕ್ ಮೈ ಬ್ರೆತ್ ಅಂತಲೇ ಹೇಳ್ಬೋದು. ಅಷ್ಟು ಕಷ್ಟ ಅವ್ರಿಗೆಲ್ಲ ಡಬ್ ಮಾಡೋದು. ಇಟ್ಸ್ ನಾಟ್ ಈಸಿ ಬಿಕಾಸ್ ರೆಗ್ಯುಲರ್ ಮೇನ್ ಸ್ಟ್ರೀಮ್ ಹೀರೋಸ್ ಗ್ಯಾಪ್ಸ್ ಇರುತ್ತೆ, ಲೈಕ್ ಏನೋ ಒಂದು ಮಾಡ್ಯುಲೇಷನ್ಸ್ ಒಂದು ಪ್ಯಾಟರ್ನ್ ಗೊತ್ತಿರುತ್ತೆ ನಮಗೆ, ಬಟ್ ಇವ್ರ ಪ್ಯಾಟರ್ನ್ಸೇ ಗೊತ್ತಿರಲ್ಲ. ಆಮೇಲೆ ಒಂದು ಏನೋ ಒಂದು ಡಿಫ್ರೆಂಟಾಗಿ ಮಾಡಿರ್ತಾರೆ. ಸೊ ಅದೆಲ್ಲ, ಆಮೇಲೆ ಎಕ್ಸ್ಪ್ರೆಷನ್ಸ್ ಎಲ್ಲ ಸ್ಮಾಲ್ ಥಿಂಗ್ಸ್ ಬಟ್ ಇಟ್ ವಿಲ್ ಆ್ಯಡ್ ಅಪ್ ಟು ದ ಸೀನ್. ಸೊ ಆ ಥರದ್ದೆಲ್ಲ ಇರುತ್ತೆ, ಅದೆಲ್ಲ ಮಸ್ತ್ ಮಜಾ. ಡಿಫಿಕಲ್ಟೀಸ್ ಅಂತಂದರೆ ಆದರೆ ನಿಮ್ಮ ವಾಯ್ಸ್ ಸಪೋರ್ಟ್ ಮಾಡಬೇಕಲ್ಲ ಥ್ರೂ ಔಟ್ ದ ಡೇ. ಹೆಂಗೆ ಲೈಕ್ ಹೌ ಡು ಯು ಬ್ಯಾಲೆನ್ಸ್ ಇಟ್ ಔಟ್? ಒಂದೊಂದ್ಸಲ ಎರಡು ಮೇನ್ ಸ್ಟ್ರೀಮ್ ಸಿನಿಮಾಸ್ ಡೇ ಮಾಡಿಬಿಟ್ರೆ ಯು ಆರ್ ಡನ್, ಅಂದರೆ ಫುಲ್ ಸುಸ್ತಾಗ್ಬಿಡುತ್ತೆ. ಯಾಕಂದರೆ ಅಷ್ಟು ಟೈಮ್ ಆ್ಯಂಡ್ ಎನರ್ಜಿ ಬೇಕಾಗುತ್ತೆ ಅದಕ್ಕೆ. ಬಟ್ ಯು ಕಾಂಟ್ ಗಿವ್ ಎನ್ ಎಕ್ಸ್ಕ್ಯೂಸ್ ಬಿಕಾಸ್ ವೆನ್ ಇಟ್ಸ್ ಯುವರ್ ವಾಯ್ಸ್, ಅದು ಒಂದು ಕ್ಯಾರೆಕ್ಟರ್ಗೆ ಜಸ್ಟಿಫಿಕೇಶನ್ ಕೊಡೋಕೆ ನಾವು ಹೋಗಿರ್ತೀವಿ. ಸೊ ನಾವೇ ಡಲ್ಲಾಗಿದ್ರೆ ಆಗಲ್ಲ, ಅಂದರೆ ಆ ಕ್ಯಾರೆಕ್ಟರ್ಗೆ, ಆ ಪಾತ್ರಕ್ಕೆ ನಾವು ಜೀವ ಕೊಡಬೇಕು, ಜೀವ ತೆಗಿಬಾರ್ದು. ಸೊ ಇಷ್ಟೆಲ್ಲ ಇರುತ್ತೆ. ಆ್ಯಂಡ್ ಏನು ನಮ್ಮ ಮೂಡ್ ಸ್ವಿಂಗ್ಸ್ ಏನೇ ಇದ್ರು ಅಥವಾ ನಮ್ಮ ನೆಕ್ಸ್ಟ್ ಸ್ಕೆಡ್ಯೂಲ್ ಏನೇ ಇದ್ರು, ವಿ ಕಾಂಟ್ ಗೆಟ್ ದಟ್ ಇನ್ ಫ್ರಂಟ್ ಆಫ್ ದ ಮೈಕ್. ಯು ಹ್ಯಾವ್ ಟು ಬಿ ದಟ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ಗೆ ನಾವು ಜೀವ ಒದಗಿಸ್ಬೇಕು, ನ್ಯಾಯ ದೊರಕಿಸ್ಕೊಡ್ಬೇಕು, ಈ ಥರದ್ದೆಲ್ಲ ಇರುತ್ತೆ. ಆ್ಯಂಡ್ ಅದು ಕೊಡ್ತೀವಿ, ಮಾಡಲೇಬೇಕು. ಮೈ ಪ್ರೊಫೆಷನ್, ಲೈಕ್ ಆ ಪ್ರೊಫೆಷನ್ ಡಿಮಾಂಡ್ಸ್ ಇಟ್. ಸೊ ಮಾಡ್ತೀವಿ, ಖುಷಿಯಾಗಿ ಮಾಡಬೇಕು. ಓನ್ಲಿ ದೆನ್ ಇಟ್ ಕಮ್ಸ್ ಔಟ್ ವೆಲ್ ಆನ್ ದ ಸ್ಕ್ರೀನ್. ಅದರ್ವೈಸ್ ತುಂಬ ಡಲ್ ಆ್ಯಂಡ್ ಯು ಕಾಂಟ್ ಬಿ, ಆ ಸಪ್ಪೆ ಮೂಡಲ್ಲಂತೂ ಬರೋಕ್ಕಾಗಲ್ಲ. ಸೊ ಎಷ್ಟು ಹ್ಯಾಪಿಯಾಗಿರ್ತೀವೋ ಅಷ್ಟು ಇಟ್ ಬ್ರಿಂಗ್ಸ್ ಔಟ್ ದ ಬೆಸ್ಟ್ ಇನ್ ಅ ಪರ್ಸನ್ ಅಂತ ಹೇಳಬಲ್ಲೆ. ಐ ಥಿಂಕ್ ನಂದು ಹಿಸ್ಟ್ರಿ ಇಟ್ಲ್ ಕ್ರಾಸ್ ಎವ್ರಿ ಲಿಮಿಟ್ಸ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಆಲ್ಮೋಸ್ಟ್ ಐ ಡಬ್ ಫಾರ್ ಲೈಕ್ 16 hours ಡಬ್ ಮಾಡಿದ್ದು ಉಂಟು. ಬಿಕಾಸ್ ಸಮ್ಟೈಮ್ಸ್ ಇಟ್ಸ್ ಲೈಕ್ 7 to 11 ಕೈಂಡ್ ಆಫ್ ಅ ಜಾಬ್. ಟೈಮ್ ಲಿಮಿಟ್ಸ್ ಇಲ್ಲ ನನಗೆ. ಒಂದೊಂದ್ಸಲ ರಾತ್ರಿ 12 ಗಂಟೆಗೂ ಮನೆಗೆ ಹೋಗಿದ್ದೀನಿ, ಅಂದರೆ ಒಂದ್ಸಲ ಬೆಳಗ್ಗೆ 6 ಗಂಟೆಗೆ ಹೋಗಿ ಇಂಜಿನಿಯರ್ ಎಬ್ಬರಿಸಿದ್ದು ಉಂಟು. ಬಂದಿದ್ದೀನಿ, ಗೇಟ್ ಓಪನ್ ಮಾಡು ಆ್ಯಂಡ್ ಆಲ್ ದ್ಯಾಟ್. ಸೊ ಈ ಥರದ್ದೆಲ್ಲ ಇರುತ್ತೆ. ಆಮೇಲೆ
ಏನು ನಿಮ್ಮ ಕೆಲಸದಲ್ಲಿ ಟೈಮಿಂಗ್ ಎಲ್ಲ ಒಳ್ಳೆ ಹುಚ್ಚುಚ್ಚಾಗಿ ಹೋಗ್ತೀಯ ಅಂತ ಮನೇಲಿ ಬೈತಾ ಇರ್ತಾರೆ. ಅದು ಹಂಗೆ, ಅದು ಇವತ್ತು 4 ಸ್ಲಾಟ್ ಇದೆ ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತೀನಿ. ಟೈಮ್ ಲಿಮಿಟ್ ಐ ಕಾನ್ ಸೇ, ಬಟ್ ಯಾ ರೆಕಾರ್ಡ್ಸ್ ಅಂತೂ ಇದೆ. ಲೈಕ್ ಮ್ಯಾಕ್ಸಿಮಮ್ 12 hours ಮಾಡ್ತೀವಿ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ವಿ ಸ್ಟ್ರೆಚ್ ಅಬಿಲಿಟೀಸ್ ಆ್ಯಂಡ್ ಐ ಗೋ ಅಪ್ ಟು 16 hours ಆಲ್ಸೋ. ಬಟ್ ಯಾವತ್ತೂ ಒಂದು ಸ್ಟುಡಿಯೋಲ್ಲೇ ಮಲಗಬೇಕಾಗಿರೋಂಥ ಪರಿಸ್ಥಿತಿ ಇನ್ನೂ ಬಂದಿಲ್ಲ. ಸೊ ಅದನ್ನು ಹೇಳ್ತಾ ಇರ್ತೀನಿ, ಐ ಕೀಪ್ ಟೆಲಿಂಗ್ ಮೈ ಮಾಮ್, ಯು ಬೆಟರ್ ಗೆಟ್ ಪ್ರಿಪೇರ್ಡ್ ಫಾರ್ ಇಟ್ ಆಲ್ಸೋ ಅಂತ. ಅಲ್ಲೇ ಇದ್ಬಿಡು, ಅಲ್ಲೇ ಮನೆ ಮಾಡಿ ಅಲ್ಲೇ ಬಿದ್ದಿರೋ ಅಂತ ಬೈತಾ ಇರ್ತಾರೆ. ಬಟ್ ದ್ಯಾಟ್ಸ್ ಅ ಪ್ರೊಫೆಷನ್, ಏನು ಮಾಡೋಕ್ಕಾಗಲ್ಲ. ಡಬ್ಬಿಂಗ್ ಫಾರ್ ಜಟಿಲಾ ಕ್ಯಾರೆಕ್ಟರ್ ಇನ್ ರಾಧಾ ಕೃಷ್ಣ ವೆರಿ ನೈಸ್. ಯಾಕೆಂತಂದರೆ ನಾನು ಎಷ್ಟೊಂದು ನೆಗೆಟಿವ್ ಲೀಡ್ಸ್ ಮಾಡಿದ್ದೀನಿ, ಬಟ್ ಇವರು ಏನೋ ಒಂಥರ ಡಿಫ್ರೆಂಟು, ಏನೋ ಒಂದು ಪಾಸ್ ಇರುತ್ತೆ ಅವ್ರದ್ದು. ಆಮೇಲೆ ಏನೇನೋ ಡಿಫ್ರೆಂಟಾಗಿ ಮಾಡ್ತಾರೆ ಅವ್ರು. ಅಂದರೆ ಇದು ನಾನು ಇಷ್ಟು ಡಬ್ಬಿಂಗ್ ಸಿನಿಮಾಸ್ ಮಾಡಿದ್ದೀನಿ ಅಥವಾ ಸೀರಿಯಲ್ಸಲ್ಲಿ ಡಬ್ ಮಾಡಿದ್ದೀನಿ, ಈ ಥರ ಒಂದು ಪರ್ಫಾರ್ಮೆನ್ಸ್ ನಾನು ನೋಡಿಲ್ಲ. ಬಿಕಾಸ್ ಶೀ ಸರ್ಪ್ರೈಸಸ್ ಮೀ ಆ್ಯಸ್ ಅನ್ ಆ್ಯಕ್ಟರ್. ಸೊ ನನಗೇನಂದರೆ ಎಷ್ಟೊಂದು ಸಲ ನಾನು ತಲೆ ಕೆರ್ಕೊತಾ ಇರ್ತೀನಿ, ಇರಿ ಒಂದು ನಿಮಿಷ ಹೆಂಗೆ ಮಾಡ್ಬೋದು ಅಂತ. ಬಿಕಾಸ್ ಅಲ್ಲೂ ಟೈಮ್ ಇರಲ್ಲ. ಲೈಕ್ ನೆಕ್ಸ್ಟ್ ಆರ್ಟಿಸ್ಟ್ ರೆಡಿ ಇರ್ತಾರೆ, ಸೊ ವಿ ಹ್ಯಾವ್ ಟು ಬಿ ಆನ್ ಆರ್ ಟೋಸ್. ಬಟ್ ಏನಂತಂದರೆ ಇವಾಗ ಮೆಂಟಲಿ ಪ್ರಿಪೇರ್ ಆಗೋಗಿದ್ದೀನಿ. ಓಕೆ, ಇವತ್ತು ಅಂದರೆ ಅವ್ರಿಗೆ ಡಬ್ ಮಾಡೋದು ಇಟ್ಸ್ ಆಲ್ವೇಸ್ ಲೈಕ್ ಅ ರೋಲರ್ ಕೋಸ್ಟರ್ ರೈಡ್. ನನಗೆ ಎಲ್ಲಿ ನೆಕ್ಸ್ಟ್ ಏನು ಟರ್ನ್ ಇದೆ ಅಂತ ನನಗೆ ಗೊತ್ತಿರಲ್ಲ, ಬಟ್ ಐ ಆಮ್ ಪ್ರಿಪೇರ್ಡ್. ಲೈಕ್ ಬಟ್ ನನಗೆ ಅದಕ್ಕೆ ತುಂಬ ಜನ ಅಪ್ರಿಸಿಯೇಷನ್ ಸಿಕ್ಕಿದೆ, ತುಂಬ ಜನ ಇಷ್ಟಪಡ್ತಿದ್ದಾರೆ. ಆಮೇಲೆ ರಾಧಾಕೃಷ್ಣ ಇಸ್ ಅ ಟೋಟಲ್ ಹಿಟ್ ವಿತ್ ಆಡಿಯನ್ಸ್. ಆ್ಯಂಡ್ ನಮ್ಮ ಅಕ್ಕ ಫ್ರೆಂಡು ಹೇಳಿದ್ರಂತೆ ತುಂಬ ಚೆನ್ನಾಗಿ ಬರ್ತಿದೆ, ಅದು ನಂಗೆ ಗೊತ್ತೇ ಇರಲಿಲ್ಲ ಅದು ನಿಮ್ಮ ತಂಗಿ ಮಾಡ್ತಿರೋದು ಅಂತ. ಅವಾಗ ಒಂದು ಖುಷಿ. ಆಮೇಲೆ ಇವಾಗ ಇನ್ಸ್ಟಾಲ್ ಬಂದಿರೋದ್ರಿಂದ ಪೀಪಲ್ ಆರ್ ಲೈಕ್ ದೇ ಕನೆಕ್ಟಿಂಗ್ ವಿತ್ ಮೀ. ಮುಂಚೆ ಆದರೆ ಇಷ್ಟೆಲ್ಲ ಡೈರೆಕ್ಟಾಗಿ ಐ ನೆವರ್ ಹ್ಯಾಡ್ ಅ ಚಾನ್ಸ್ ಟು ಇಂಟ್ರಾಕ್ಟ್ ವಿತ್ ಆಡಿಯನ್ಸ್. ಸೊ ಅವರೆಲ್ಲ ಮೇಡಮ್ ತುಂಬ ಚೆನ್ನಾಗಿದೆ, ನಮ್ಮ ಕ್ಯಾರೆಕ್ಟರ್ ತುಂಬ ಇಷ್ಟ, ನಿಮ್ಮ ವಾಯ್ಸ್ ಎಲ್ಲ ಒಂದು ಪವರ್ ಇದೆ, ಒಂದು ಫೈರ್ ಇದೆ. ಆಮೇಲೆ ದೇ ಸೇ ಆಲ್ ಗುಡ್ ಥಿಂಗ್ಸ್ ಅಬೌಟ್ ದ ಕ್ಯಾರೆಕ್ಟರ್. ಆ್ಯಂಡ್ ನಿಮ್ಮ ವಾಯ್ಸ್ ಮಾಡ್ಯುಲೇಷನ್ಸ್ ಆಗಲಿ, ಆಮೇಲೆ ನೀವು ಹೇಗೆ ಮಾತಾಡ್ತೀರಾ, ಕ್ಯಾರೆಕ್ಟರ್ ತುಂಬ ಮ್ಯಾಚ್ ಆಗಿದೆ. ಆಮೇಲೆ ಒಂದು ಫ್ಯೂ ಡೇಸ್ ಐ ಕುಡಂಟ್ ಡೂ, ಲೈಕ್ ಒಂದು ಸ್ವಲ್ಪ ಕಾಫ್ ಆಗಿತ್ತು, ಐ ಹ್ಯಾಡ್ ಜಸ್ಟ್ ಟೇಕನ್ ಅ 1 week ಬ್ರೇಕ್. ಅಲ್ಲಿ ಓಕೆ ಯಾರು ಬಂದರು ಅವ್ರು ಚೆನ್ನಾಗಿ ಮಾಡಿದ್ರು. ಬಟ್ ಆಮೇಲೆ ಜನ ಲೈಕ್ ವಿ ವಾಂಟ್ ಯು ಆನ್ ಬೋರ್ಡ್, ನೀವೇ ಮಾಡಬೇಕು ಈ ಕ್ಯಾರೆಕ್ಟರ್, ಬಿಕಾಸ್ ನಿಮ್ಮ ವಾಯ್ಸ್ ಇವ್ರಿಗೆ ತುಂಬ ಪಕ್ಕ ಮ್ಯಾಚ್ ಆಗಿದೆ ಅಂತ. ಇನಿಷಿಯಲಾಗಿ ನಂಗೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಓಕೆ, ಐ ವಾಸ್ ಜಸ್ಟ್ ಡೂಯಿಂಗ್ ಮೈ ಜಾಬ್. ನನ್ನ ಜೊತೆ ಆಟ ಆಡ್ತಾ ಇದೆಯಾ ರಾಧಾ ಕೃಷ್ಣ? ಈಗ ನಾನು ನೋಡ್ತೀನಿ ನನ್ನ ಈ ಆಟದಿಂದ ನೀವು ಹೇಗೆ ತಪ್ಪಿಸ್ಕೊಳ್ತೀರಾ ಅಂತ. ಬಟ್ ಇಷ್ಟು ಜನಕ್ಕೆ ಆಡಿಯನ್ಸ್ಗೆ ಇಷ್ಟು ಕ್ರೇಜ್ ಇದೆ ಅನ್ನೋದು ನನಗೆ ಆಮೇಲೆ ಗೊತ್ತಾಯಿತು. ಆ್ಯಂಡ್ ಇವತ್ತಿಗೂ ನಾನು ಒಂದು ಸಲ ಜಟಿಲಾಗಿ ಮಾಡಬೇಕಂದ್ರೆ ಐ ಹ್ಯಾವ್ ದಟ್ ಓಕೆ ಪೀಪಲ್ ಆರ್ ಆ್ಯಕ್ಚುಲಿ ವಾಚಿಂಗ್ ಅನ್ನೋದೊಂದು ಸೆನ್ಸ್ ಇದೆ. ಆ್ಯಂಡ್ ಎಷ್ಟೋ ಜನ ನಾನು ದೇ ಟೆಕ್ಸ್ಟ್ ಮೀ, ದೇ ಸೇ ದ್ಯಾಟ್ ಮೇಡಮ್ ನೀವು ಆ್ಯಡ್ಸ್ ಮಾಡಿದ್ದೀರಾ, ಮೂವೀಸ್ ಮಾಡಿದ್ದೀರಾ, ಫಿಲ್ಮ್ಸ್ ಮಾಡಿದ್ದೀರಾ, ಈ ಬಿಟ್ಸ್ ನಂಗೆ ಕಳಿಸ್ತಾರೆ. ಲೈಕ್ ಇದು ತುಂಬ ಚೆನ್ನಾಗಿದೆ, ಇದು ನೋಡಿ ಇದು ಐ ವಾಸ್ ಲೈಕ್ ಓಕೆ, ಯಾರೋ ಫಾಲೋ ಮಾಡ್ತಿದ್ದಾರೆ. ದ ವಾಯ್ಸ್ ಇಸ್ ರೀಚಿಂಗ್ ಔಟ್ ಟು ಪೀಪಲ್. ದಿಸ್ ಇಸ್ ವಾಟ್ ಐ ಆಲ್ವೇಸ್ ಡ್ರೀಮ್ಡ್ ಅಬೌಟ್. ನನಗೆ ಒಂದು ನನ್ನ ವಾಯ್ಸ್ ಅಥವಾ ನಮ್ಮ ಡಬ್ಬಿಂಗ್, ಐ ವಾಂಟ್ ಟು ಆಲ್ವೇಸ್ ಟೇಕ್ ದಿಸ್ ಟು ಅನದರ್ ಲೆವೆಲ್. ಅಂದರೆ ನಾವು ತುಂಬ ಗ್ರೌಂಡೆಡ್ ಆಗಿದ್ದೀವಿ, ಇನ್ನೊಂದು ಲೆವೆಲ್ಗೆ ಹೋಗಬೇಕು ಅನ್ನೋದೊಂದು ಇದೆ ನನಗೆ. ಅದನ್ನು ಐ ಆಮ್ ಸ್ಟ್ರೈವಿಂಗ್ ರಿಯಲಿ ಹಾರ್ಡ್. ಆ್ಯಂಡ್ ಡೇ ಆ್ಯಂಡ್ ನೈಟ್ ನಾವು ನೋಡಲ್ಲ. ಆಮೇಲೆ ಎಷ್ಟೊಂದು ಸಲ 10:30, 11 ಆದರೂ ನಾವು ಸ್ಟುಡಿಯೋಲೇ ಇರ್ತೀವಿ. ಸೊ ಇಷ್ಟೆಲ್ಲ ಡೆಡಿಕೇಶನ್ ಇರಬೇಕು ಅಂದರೆ ಲೈಕ್ ದ ಎಫರ್ಟ್ಗೆ ಒಂದು ಬೆಲೆ ಬೇಕು, ಅವಾರ್ಡ್ಸ್ ಬೇಕು. ಆ್ಯಂಡ್ ದಿಸ್ ಕೈಂಡ್ ಆಫ್ ಲೈಕ್ ಪ್ಲಾಟ್ಫಾರ್ಮ್ ಬೇಕು ವೇರ್ ಆ್ಯಂಡ್ ಪೀಪಲ್ ಕಮ್ ಅಂಡ್ ಇಂಟರ್ವ್ಯೂ ಆಸ್. ಇದು ಜನಕ್ಕೆ ಗೊತ್ತಾಗಬೇಕು. ಡಬ್ಬಿಂಗ್ ಅನ್ನೋದು ಒಂದು ಕಲೆ, ಇದರಿಂದಾನು ಒಂದು ಲೈಫ್ ಇದೆ ಅನ್ನೋದು ಜನಕ್ಕೆ ಗೊತ್ತಾಗಬೇಕು. ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್, ವಿ ಆರ್ ಡೂಯಿಂಗ್ ವಿತ್ ಲಾಟ್ ಆಫ್ ಎಫರ್ಟ್, ಲಾಟ್ ಆಫ್ ಹಾರ್ಡ್ ವರ್ಕ್, ಲಾಟ್ ಆಫ್ ಡೆಡಿಕೇಶನಿಂದ ಮಾಡ್ತಿದ್ದೀವಿ. ಇದು ರೀಚ್ ಆಗಬೇಕಷ್ಟೇ. ಪೀಪಲ್ ಹ್ಯಾಸ್ ಟು ನೋ ಅಬೌಟ್ ಇಟ್. ಆ್ಯಂಡ್ ಪೀಪಲ್ ನನ್ನನ್ನು ಆ್ಯಸ್ ಅನ್ ಆ್ಯಕ್ಟರ್ ಗುರುತಿಸಿದ್ದಾರೆ, ಆ್ಯಸ್ ಅ ಡಬ್ಬಿಂಗ್ ಆರ್ಟಿಸ್ಟ್ ಗುರುತಿಸಬೇಕು ಅನ್ನೋದು ನಾನು ತುಂಬ ಮನಸ್ಸಲ್ಲಿದೆ. ಆ್ಯಂಡ್ ಇಟ್ಸ್ ಜಸ್ಟ್ ಹ್ಯಾಪ್ನಿಂಗ್ ದೀಸ್ ಡೇಸ್. ಆ್ಯಂಡ್ ಪೀಪಲ್ ಆರ್ ಲವಿಂಗ್ ಮೈ ವರ್ಕ್, ದ ಲೈಕಿಂಗ್ ಮೈ ವರ್ಕ್. ಸೊ ಎಷ್ಟೊಂದು ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ದಾರೆ. ದಿಸ್ ಇವಾಗಿನ ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದೇಳೋ ಅಂತ ಒಂದು ಪ್ರೋತ್ಸಾಹ ಬಂದಿದೆ. ಡೆಡಿಕೇಶನ್ ಅಂತೂ ಇದೆ, ಬಟ್ ಅದು ಬೆಳಗ್ಗೆ ಹೊತ್ತು ಅಲಾರ್ಮ್ ಆಫ್ ಮಾಡಿ ಮಲ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಹ್ಯಾಪಿನೆಸ್ ಜೀವನದಲ್ಲಿ ಇನ್ನೊಂದಿಲ್ಲ. ಸೊ ಬಟ್ ಅದಕ್ಕೆ ತುಂಬ ಬಯಸ್ಕೊತಾ ಇರ್ತೀನಿ. ಅಂದರೆ ನಮ್ಮ ಮನೇಲಾಗಲಿ ಒಂದು ಶೂಟಿಂಗ್ ಡಬ್ಬಿಂಗಲ್ಲಾಗಲಿ ಏನಂತಂದರೆ, ಶಿಲ್ಪ ನಿಂಗೆ ಒಂದು ದೊಡ್ಡ ಕ್ಲಾಕ್ ಗಿಫ್ಟ್ ಮಾಡ್ತೀವಿ ಅಂತಾರೆ. ಆ್ಯಂಡ್ ಐ ಡೋಂಟ್ ಹ್ಯಾವ್ ದ ಹ್ಯಾಬಿಟ್ ಆಫ್ ಲೈಕ್ ವೇರಿಂಗ್ ಅ ವಾಚ್, ಅ ಬ್ರಿಸ್ಟ್ ವಾಚ್. ಬಿಕಾಸ್ ನನಗೆ ಅದು ಮೊಬೈಲ್ ನೋಡಿದ್ರೆ ಸರಿ ಇರುತ್ತೆ, ವಾಚ್ ನೋಡ್ತಾರೆ ಭಯ ಇರುತ್ತೆ, ಟೈಮ್ ಕೀಪ್ ಅಪ್ ಮಾಡಬೇಕು ಅಂತ. ಬಟ್ ಕೆಲಸದಲ್ಲಿ ಗನ್ನು, ಕೆಲಸದಲ್ಲಿ ಫಾಸ್ಟು. ಸೊ ದ್ಯಾಟ್ಸ್ ಟೇಕಿಂಗ್ ಮಿ ಅ ಲಾಂಗ್ ವೇ ಅಷ್ಟೇ.
ಡಬ್ಬಿಂಗ್ ಸೀರಿಯಲ್ಸ್ ಅಂತ ಅಂದಾಗ ಐ ಆಮ್ ಡೂಯಿಂಗ್ ದೃಷ್ಟಿ ಅಂತ ಮಾಡ್ತಿದ್ದೀನಿ. ಇಲ್ಲಿ ಐ ಆಮ್ ಡೂಯಿಂಗ್ 2 different ಕ್ಯಾರೆಕ್ಟರ್ಸ್, ಮೋಹನ ಆ್ಯಂಡ್ ರೂಬಿ ಅಂತ. ರೂಬಿ ಈಸ್ ಅ ವೆರಿ ಸ್ಲೀಸಿ ಸೆಕ್ಸಿ, ಶಿ ಇಸ್ ಲೈಕ್ today's girl, and Mohana is again a deva. So ಇದೆರಡಕ್ಕೂ ಒಂದು ಡಿಫ್ರೆಂಟ್ ಶೇಡ್ಸ್ ಇರೋಂಥ ಕ್ಯಾರೆಕ್ಟರ್ಸ್ ಆ್ಯಂಡ್ ನಾಟ್ ಈಸಿ ಅಗೇನ್. ಆ್ಯಂಡ್ ಎಷ್ಟೊಂದು ಜನ ದೇ ಕಾಲ್ ಮಿ ಅಂದರೆ ಆಂಟಿ ಇವತ್ತು ನಿಮ್ಮ ವಾಯ್ಸ್ ತುಂಬ ಮಕ್ಕಳು ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿತ್ತೆ ಎಪಿಸೋಡಲ್ಲಿ ನಾವು ನೋಡಿದ್ವಿ ಏನೋ ಅಲ್ಲೇ. ಆಮೇಲೆ ಜನ ಎಲ್ಲ ಮೇಡಮ್ ಅದು ತುಂಬ ಸೂಪರ್ಬ್ ಆಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನಿಮ್ಮ ವಾಯ್ಸ್ ಅವ್ರಿಗೆ ಮೋಹನಕ್ಕೆ ತುಂಬ ಮ್ಯಾಚ್ ಆಗಿದೆ ಅಂತ. ಸೊ ನಥಿಂಗ್ ಲೈಕ್ ಇಟ್, ಲೈಕ್ ಕಾಂಪ್ಲಿಮೆಂಟ್ಸ್ ಬಂದಾಗ ಯು ಫೀಲ್ ಹ್ಯಾಪಿ ಆಲ್ವೇಸ್. ಆಮೇಲೆ ದೆನ್ ಇವಾಗ ರೂಬಿ ಒಂಚೂರು ಕಮ್ಮಿ ಆಗಿದೆ, ಬಟ್ ಮೋಹನ ಇಸ್ ಆಲ್ವೇಸ್ ದೇರ್. ಆಮೇಲೆ ಜಟಿಲಾ ಐ ಆಮ್ ಡೂಯಿಂಗ್, ಆ್ಯಂಡ್ ಅಲಾದಿನಲ್ಲಿ ಒಂದು ನಾಜ್ನಿ ಅಂತ ಕ್ಯಾರೆಕ್ಟರ್ ಮಾಡ್ತಿದ್ದೆ. ಅಗೇನ್ ಅದು ಅಷ್ಟೇ ಒಂಥರ ಲೈಕ್ ನನಗೇನಂದರೆ ರೆಗ್ಯುಲರ್ ಹೀರೋಯಿನ್ಸ್ ತುಂಬ ಲೈಕ್ ಬೋರ್. ನನಗೆ ಇನ್ನೇನಿರುತ್ತೆ ಅದೇ ಇರುತ್ತೆ, ನಗೋದು ಲೈಕ್ ತುಂಬ ಬಬ್ಲಿಯಾಗಿ ಮಾತಾಡೋದು, ಚಾಪಿ ಆಗಿರೋದು ಇದೇ ಇರುತ್ತೆ. ಬಟ್ ಈ ಥರದ ಕ್ಯಾರೆಕ್ಟ್ರು ಮಜಾ. ಈ ಥರದ ಕ್ಯಾರೆಕ್ಟ್ರ್ ಮಾಡೋಕ್ಕೆ ಎಲ್ಲರ ಕೈಲೂ ಆಗಲ್ಲ ಅಗೇನ್, ಬಿಕಾಸ್ ಅದು ಇಟ್ ರಿಕ್ವೈರ್ಸ್ ಅ ಲಾಡ್ ಆಫ್ ಅದರ್ ಕೈಂಡ್ ಆಫ್ ಟ್ಯಾಲೆಂಟ್. ಅಂದರೆ ಆ ಥರದ್ದೆಲ್ಲ ಮಾಡಬೇಕು ಅಂದರೆ. ಆಮೇಲೆ ಅದು ಮಾಡೋಕ್ಕೆ ಪ್ರಿಪ್ರೇಷನು ಏನೂ ಇಲ್ಲ. ಆ ಕ್ಯಾರೆಕ್ಟ್ರಲ್ಲಿ ಏನು ಮಾಡ್ತಿರುತ್ತೋ ಅಲ್ಲಿ ಇಮ್ಮಿಡಿಯೇಟಾಗಿ ನಾವು ಕೊಡ್ತಾ ಇರಬೇಕು. ಆ್ಯಂಡ್ ಪ್ರಾಬ್ಲಿ ಆ ಏರಿಳಿತಾಸ್ ಅದು ನಾವು ಮಾಡಲೇಬೇಕಾಗುತ್ತೆ ಡಬ್ಬಿಂಗಲ್ಲಿ. ಆ್ಯಂಡ್ ದೇವಿ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದೀನಿ, ಅದರಲ್ಲೂ ಅಷ್ಟೇ ಆ ಕ್ಯಾರೆಕ್ಟ್ರ್ ತುಂಬಾ ದಿತಿ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದೀನಿ, ಅದು ಮಧ್ಯಾಹ್ನ ಬರುತ್ತೆ. ಅದು ಅಷ್ಟೇ ಸಿಕ್ಕಾಪಟ್ಟೆ ಶೌಟ್ ಎಷ್ಟೊಂದು ಸಲ. ಆಮೇಲೆ ನಮ್ಮ ಕೈಂಡ್ ಆಫ್ ಪ್ರೊಫೆಷನಲ್ಲಿ ಯು ಹ್ಯಾವ್ ಟು ಬಿ ಲೈಕ್ ಯು ವಾಯ್ಸ್ ಕಾನ್ಷಿಯಸ್ನೆಸ್ ಇರಬೇಕು ನಿಮ್ಗೆ ಇರಬೇಕು. ಯು ಕಾಂಟ್ ತುಂಬ ಶೂಟ್ ಮಾಡೋಕ್ಕೂ ಯು ಕಾಂಟ್ ಸ್ಕ್ರೀಮ್ ಅಂದರೆ ಯು ಕಾಂಟ್ ಸ್ಪಾಯ್ಲ್ ಯುವರ್ ವಾಯ್ಸ್ ಬಿಕಾಸ್ ಯು ನೀಡ್ ಇಟ್. ಲೈಕ್ ಒಂದೇ ಸಲ ಹಾಳು ಮಾಡ್ಕೊಳಕ್ಕಾಗಲ್ಲ. ಬಟ್ ನನಗೇನಂತಂದರೆ ಅದು ಅಗೇನ್ ಅ ಗಿಫ್ಟ್, ಬಿಕಾಸ್ ತುಂಬ ಶೌಟ್ ಮಾಡಿರ್ತೀನಿ. ಬಟ್ ಇನ್ನು ನೆಕ್ಸ್ಟ್ ಅವರಲ್ಲಿ ಐ ವಿಲ್ ಬಿ ರೆಡಿ ಫಾರ್ ಅನದರ್ ಕ್ಯಾರೆಕ್ಟರ್. ಸೊ ಒಂದು ದೆವ್ವದ ವಾಯ್ಸ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 2 to 3 days ಆಫ್ ಬ್ರೇಕ್ ಬೇಕಾಗುತ್ತೆ. ಬಟ್ ಇನ್ ದ್ಯಾಟ್ ವೇ ಐ ಆಮ್ ಲಕ್ಕಿ ಅಂತಲೇ ಹೇಳ್ಬೋದು. ಆಮೇಲೆ ವಾಯ್ಸ್ ಜೊತೆ ನಾನು ಐ ಪ್ಲೇ ವಿತ್ ಮೈ ವಾಯ್ಸ್. ಐ ಸಮ್ಟೈಮ್ಸ್ ಫೀಲ್ ನನಗೊಂದು ರಿಮೋಟ್ ಕಂಟ್ರೋಲ್ ಇರಬೇಕಾಗಿತ್ತು, ಸೊ ಐ ಕ್ಯಾನ್ ಚೇಂಜ್ ವಾಯ್ಸಸ್ ಈ ಥರ ಅಂತ. ಬಟ್ ಅಬಿಲಿಟಿ ಇದೆ. ಸೊ ಐ ಆಮ್ ಜಸ್ಟ್ ಟ್ರೈಯಿಂಗ್ ಔಟ್ ಡಿಫ್ರೆಂಟ್ ವಾಯ್ಸಸ್. ಆ್ಯಂಡ್ ಐಮ್ ಲೈಕ್ ನನ್ನಲ್ಲಿ ಇನ್ನೂ ಏನೇನು ಟ್ಯಾಲೆಂಟ್ ಇದೆ ಅಂತ ನನ್ನನ್ನು ನಾನೇ ಪ್ರಶ್ನೆ ಮಾಡ್ಕೊಂಡು ಹೊರಗೆ ತೆಗಿತಾ ಇರ್ತೀನಿ. ಆಮೇಲೆ ಡೈರೆಕ್ಟರ್ಸು ಅದನ್ನು ಲೈಕ್ ದೇ ಕೀಪ್ ಡಿಗ್ಗಿಂಗ್ ದ ಕೈಂಡ್ ಆಫ್ ಟ್ಯಾಲೆಂಟ್ ದಟ್ ಐ ಹ್ಯಾವ್. ಸೊ ಒಂದಾಗ ಆಚೆ ಬರ್ತಾ ಇದೆ, ಈಗ ನೋಡೋಣ ಇನ್ನೇನೇನು ಬರುತ್ತೆ ಅಂತ. ಬಟ್ ಐ ಆಮ್ ಹ್ಯಾಪಿ ಆ್ಯಂಡ್ ಐ ಆಮ್ ಲೈಕ್ ರಿಯಲಿ ಎಕ್ಸೈಟೆಡ್ ಟು ಡೂ ಆಲ್ ಸಚ್ ಕ್ಯಾರೆಕ್ಟರ್ಸ್, ಬಿಕಾಸ್ ಇಷ್ಟೊಂದು ಆಪರ್ಚುನಿಟೀಸ್ ಜನರೇಟ್ ಆಗಿದೆ ಈಗ. ಆಮೇಲೆ ಅಲ್ಲ ಅಗೇನ್ ಇಟ್ಸ್ ಅ ಚಾಲೆಂಜ್. Yes, dubbing is like it's a different profession. It's a different. ಇದಕ್ಕೊಂದು ಪ್ಯಾಷನ್ ಇರಬೇಕು, ಅದರ್ವೈಸ್ ಯು ಕಾನ್ ಬಿ ಹಿಯರ್. ನಾವು ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ, ಸಿಕ್ಕಾಪಟ್ಟೆ ನಗ್ತಾ ಇರ್ತೀವಿ. ಸೊ ಒಂದು ಗುಂಪು ಅಂದರೆ ಅಫ್ಕೋರ್ಸ್ ಇಫ್ ಯು ಡೋಂಟ್ ಹ್ಯಾವ್ ದಟ್ ಲಾಫ್ಟರ್ ಇನ್ ಯು, ಹೆಂಗೆ ನಾವು ಆ ಥರದ್ದು ಅಷ್ಟೊಂದು ಕ್ಯಾರೆಕ್ಟರ್ಸ್ ಮಾಡೋಕ್ಕಾಗುತ್ತೆ ಅಂದರೆ ಅನ್ಲೆಸ್ ಐ ಎಂಜಾಯ್ ಇಟ್ ಮೈ ಸೆಲ್ಫ್. ಆಮೇಲೆ ನಾನು ಹೆಂಗೆ ಅಂದರೆ ಇವಾಗ ಡಬ್ಬಿಂಗ್ ಮಾಡುವಾಗ ನೆಕ್ಸ್ಟ್ ಡೈಲಾಗ್ ನಾನೇ ಹೇಳ್ಬಿಟ್ಟಿರ್ತೀನಿ, ಅಥವಾ ಲೈಕ್ ಆದ್ಮೇಲೆ ಈ ಥರ ಇರ್ಬೋದು ಅಂತ ಏನಾದರೂ ಒಂದು ಐ ಕೀಪ್ ಎವ್ರಿಬಡಿ ಇನ್ ಸ್ಪ್ಲಿಟ್ಸ್. ನಗ್ತಾ ಇರ್ತೀವಿ, ಆಮೇಲೆ ನಗಿಸ್ತಾ ಇರ್ತೀನಿ. ಆಮೇಲೆ ಏನಾದ್ರು ಅವ್ರ ಜೋಕ್ ಒಂದು ಕ್ರ್ಯಾಕ್ ಮಾಡ್ತಾರೆ, ನಾವು ನಗ್ತಾ ಇರ್ತೀವಿ. ಸೊ ವಿ ಆರ್ ಆಲ್ವೇಸ್ ಇನ್ ದಟ್ ಹ್ಯಾಪಿ ಮೋಡ್. ಇಟ್ಸ್ ಆಲ್ವೇಸ್ ಗುಡ್ ಟು ಬಿ ಇನ್ ದಿಸ್ ಮೋಡ್, ಬಿಕಾಸ್ ಆವಾಗಲೇ ಆ ಕೆಲಸ ಚೆನ್ನಾಗಿ ಬರೋದು ಅನ್ನೋದು ನನ್ನ ವಾಡಿಕೆ. ಆಮೇಲೆ ಬರೀ ಕೆಲಸ ಮಾಡ್ಕೊಂಡು ಕೂತಿರೋಕ್ಕೆ ಆಗಲ್ಲ. ಸೊ ವಿ ಹ್ಯಾವ್ ಆಲ್ಮೋಸ್ಟ್ ಯಂಗ್ಸ್ಟರ್ಸ್ ಇರ್ತೀವಿ, ವಿ ಆಲ್ ಸಿಟ್, ವಿ ಆಲ್ ಲಾಫ್, ಆ್ಯಂಡ್ ಅದೊಂದು ಮೈಂಡ್ ಫ್ರೆಶ್ನೆಸ್ ಬೇಕಾಗುತ್ತೆ. ಸೊ ವಿ ಕೀಪ್ ಹ್ಯಾವಿಂಗ್ ಕಾಫೀಸ್ ಆ್ಯಂಡ್ ಟೀಸ್ ಆ್ಯಂಡ್ ಸೊ ಆ ಥರದ್ದು ಒಂದು ಪ್ಯಾಂಪರ್, ದೇ ಆಲ್ವೇಸ್ ಟ್ರೀಟ್ ಅಸ್ ವೆಲ್ ಸೊ ಈ ಥರದ್ದು ವೆನ್ ವಿ ಸಿಟ್ ಫಾರ್ ಅ ಬ್ರೇಕ್ ಆ್ಯಂಡ್ ಆಲ್ ದಟ್, ಸೊ ಅವಾಗ ವಿ ಹ್ಯಾವ್ ಅ ನೈಸ್ ಗಾಲಾ ಟೈಮ್. ಸೊ ಒಬ್ಬೊಬ್ರು ಕಾಲು ಎಳ್ಕೊಂಡು, ಆಮೇಲೆ ಅವ್ರೇನು ಮಾಡಿದ್ದಾರೆ, ಅವ್ರಿಗೆ ಯಾವ ಫಿಲ್ಮ್ಸ್ ಮಾಡಿದ್ದಾರೆ ರೀಸೆಂಟಾಗಿ, ಇದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿಕೊಂಡು ಈ ಥರದೊಂದು ಶೇರ್ ಮಾಡ್ಕೊಂಡು ಈ ಥರದೊಂದು ಖುಷಿ ಅಟ್ಮಾಸ್ಫಿಯರಲ್ಲಂತೂ ಇರ್ತೀವಿ. ಯಾವತ್ತೂ ಆ ಥರ ಡಲ್ಲಾಗಿ ಬಂದು ಆ ಥರದ್ದೆಲ್ಲ ಯಾವತ್ತೂ ಆ ಥರದ್ದು ಬಂದಿದ್ದೇ ಇಲ್ಲ ಹಿಸ್ಟ್ರಿಯಲ್ಲಿ. ಖುಷಿಯಾಗಿ ಬರ್ತೀವಿ, ಖುಷಿಯಾಗಿ ಮಾಡ್ತೀವಿ, ಖುಷಿಯಾಗಿ ಹೋಗ್ತೀವಿ. ಸೊ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಅಬೌಟ್ ದಿಸ್ ಪ್ರೊಫೆಷನ್. ಕ್ರಿಟಿಸಿಸಮ್ ಅಂತ ಏನೂ ಇಲ್ಲ. ಐ ಕಾಂಟ್ ಸೇ ನೋಬಡಿ ಹ್ಯಾಸ್ ಕ್ರಿಟಿಸೈಸ್ ಮೀ ಇನ್ ಟರ್ಮ್ಸ್ ಆಫ್ ಟ್ಯಾಲೆಂಟ್. ಬಟ್ ಏನಂತಂದರೆ ಒಂದೊಂದು ಸಲ ವಾಯ್ಸ್ ಟೆಸ್ಟ್ ಆ್ಯಂಡ್ ವಾಯ್ಸ್ ಸ್ಯಾಂಪಲ್ಗೆ ಹೋದಾಗ ಎಷ್ಟೊಂದು ಸಲ ವಾಯ್ಸ್ ಸೆಲೆಕ್ಟ್ ಆಗಲ್ಲ. ಆವಾಗ ಇನಿಷಿಯಲಿ ಐ ವಾಸ್ ಲೈಕ್ ವಾಟ್ ಇಸ್ ದಿಸ್, ಲೈಕ್ ಇಟ್ಸ್ ಗೆಟಿಂಗ್ ರಿಜೆಕ್ಟೆಡ್ ಅಂತ ಹಿಂಗೆಲ್ಲ ಅನಿಸುತ್ತೆ. ಬಟ್ ಐ ಥಿಂಕ್ ಓವರ್ ದ ಟೈಮ್ ಐ ರಿಯಲೈಸ್ ದಟ್
ಅಫ್ಕೋರ್ಸ್ ನಾಟ್ ಲೈಕ್ ಹೌ ಕ್ಯಾನ್ ನನ್ನ ವಾಯ್ಸ್ ಎಲ್ಲ ಹೀರೋಯಿನ್ಸ್ಗೂ ಮ್ಯಾಚ್ ಆಗುತ್ತೆ ಅನ್ನೋದು ಇದು ತುಂಬ ಶ್ಯೂರ್ ದಡ್ಡತನ ಅದು. ಸೊ ಎಷ್ಟೊಂದು ಹೀರೋಯಿನ್ಸ್ಗೆ ವಾಯ್ಸ್ ಮ್ಯಾಚ್ ಆಗುತ್ತೆ ಆ್ಯಂಡ್ ದ್ಯಾಟ್ಸ್ ದ ಗುಡ್ ಥಿಂಗ್. ಲೈಕ್ ಅದೊಂದು ಆ ಗ್ರೌಂಡ್ ರಿಯಾಲಿಟಿ ಅರ್ಥ ಮಾಡ್ಕೊಂಬಿಟ್ಟೆ. ಸೊ ಆವಾಗ ಅದು ಅರ್ಥ ಆಯಿತು, ಓಕೆ ಲೈಕ್ ಇಟ್ಸ್ ಅ ಪಾರ್ಟ್ ಆಫ್ ದ ಗೇಮ್ ಆ್ಯಂಡ್ ಎಲ್ಲ ಫೀಲ್ಡಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ಆ್ಯಂಡ್ ನನಗೇನಂದರೆ ಆ್ಯಸ್ ಅ ಪರ್ಸನ್ ನಾನು ಯಾವತ್ತೂ ಆ ಥರ ಐ ಡೋಂಟ್ ಟೇಕ್ ಎನಿಥಿಂಗ್ ಟು ಹಾರ್ಟ್. ಲೈಕ್ ನಂಗೆ ಆ ಥರ ಫೀಲಿಂಗೇ ಬರಲ್ಲ. ನಾನು ವೆರಿ ಹ್ಯಾಪಿ ಚಿಲ್ ಗರ್ಲ್. ಸೊ ನಾನು ಯಾವಾಗಲೂ ಖುಷಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ಒಂದು ಹೋದರೆ ಇನ್ನೊಂದು 10 ಬರುತ್ತೆ ಅನ್ನೋ ಒಂದು ಆ್ಯಟಿಟ್ಯೂಡ್ ಇದೆ ನನಗೆ. ಸೊ ಐ ರೀಡ್ ಅ ಲಾಟ್ ಆಫ್ ಬುಕ್ಸ್. ಸೊ ನನಗೆ ನೆವರ್ ದಟ್ ನೆಗೆಟಿವ್ ಕೈಂಡ್ ಆಫ್ ಅ ಪರ್ಸನ್. ಐ ಆಮ್ ವೆರಿ ದಟ್ ಪಾಸಿಟಿವ್ ಫ್ರೀ ಸ್ಪಿರಿಟೆಡ್ ಗರ್ಲ್. ಯಾ. ಸಿನಿಮಾ ಬಿಟ್ಟು ಸೀರಿಯಲ್ಸ್ ಮಾಡ್ತಿರ್ತೀವಿ, ದೆನ್ ಆ್ಯಡ್ಸ್ ಮಾಡ್ತಿರ್ತೀನಿ, ಆಮೇಲೆ ಕಾರ್ಟೂನ್ಸ್ ಮಾಡ್ತಿರ್ತೀವಿ, ಕಾರ್ಪೊರೇಟ್ಸ್ ಲೈಕ್ ಐ ಡೂ ಅ ಲಾಟ್ ಆಫ್ ವಾಯ್ಸ್ ಓವರ್ಸ್. ಕಾರ್ಪೊರೇಟ್ಸ್ ಅಂದರೆ ಆಲ್ ದೀಸ್ ಲರ್ನಿಂಗ್ ಥಿಂಗ್ಸ್ ಮಾಡ್ತಿರ್ತೀವಿ. ಆಮೇಲೆ ಇವಾಗ ಡಬ್ಬಿಂಗ್ ಮೂವೀಸ್, ಡಬ್ಬಿಂಗ್ ಸೀರಿಯಲ್ಸ್ ಆ್ಯಂಡ್ ಈ ಥರದ್ದೆಲ್ಲ ಬಂದಿದೆ, ಈ ಥರದ್ದು ಮಾಡ್ತಿರ್ತೀವಿ. ಸೊ ಇಟ್ಸ್ ಅ ಡಿಫ್ರೆಂಟ್ ಒಂದೊಂದು ಸೆಕ್ಟರ್ಸ್ ಒಂದೊಂದು ಥರ ಎನರ್ಜಿ ಆ್ಯಂಡ್ ಎಫರ್ಟ್ ಬೇಕಾಗುತ್ತೆ. ಸೊ ವಿ ಕೀಪ್ ಪುಲಿಂಗ್ ಇಟ್ ಆಫ್. ಬಟ್ ಅದೇ ದ ಬಿಗ್ಗೆಸ್ಟ್ ಚಾಲೆಂಜಸ್, ಬೆಳಗ್ಗೆ ಒಂದು ಸ್ಟ್ರೈಟ್ ಸಿನಿಮಾ ಆದರೆ ಮಧ್ಯಾಹ್ನ ಒಂದು ಡಬ್ಬಿಂಗ್ ಫಿಲ್ಮ್, ಆಮೇಲೆ ಡಬ್ಬಿಂಗ್ ಸೀರಿಯಲ್ಸು, ಎಷ್ಟು ಎನರ್ಜಿ ಬೇಕಾಗುತ್ತೆ. ಆಮೇಲೆ ಒಂದು ಪ್ರಾಜೆಕ್ಟ್ ಅಂತ ತೊಗೊಂಡಿದ ತಕ್ಷಣ ಅದಕ್ಕೆ ಒಂದು ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೆ. ಅಗೇನ್ ಯು ಹ್ಯಾವ್ another ಥಿಂಗ್ ಇನ್ ದ ಆಫ್ಟರ್ನೂನ್. ಆಮೇಲೆ ಮತ್ತೆ ಸಾಯಂಕಾಲ ಒಂದು. ಸೊ ಎಲ್ಲಿದೆ ಎನರ್ಜಿ ಬೈ ದ ಎಂಡ್ ಆಫ್ ದ ಡೇ ಇಲ್ಲ ಅದು ಮನೆಗೆ ಹೋಗಿದ ತಕ್ಷಣ ಕೂಡ ಮಲ್ಕೊಳ್ಳೋದೇ ಆಗೋಗುತ್ತೆ. ಬಟ್ ಆಮೇಲೆ ಅವ್ರು ಹೇಳ್ತಿರ್ತಾರೆ, ನಿನ್ನ ಪ್ರಾಜೆಕ್ಟ್ ಎಲ್ಲ ಮಾಡ್ತಿರೋದು, ಐ ಕೀಪ್ ಡೂಯಿಂಗ್ ಸೋ ಮೆನಿ ಥಿಂಗ್ಸ್. ಬೆಳಗ್ಗೆ ನಂದು 6 ಗಂಟೆಗೆ ಸ್ಟಾರ್ಟ್ ಆಗಿದೆ ಅಂತ ಹೇಳೋದು. ಅದಕ್ಕೆ ಆಯಿತು ಮೇಡಮ್, ಆಯಿತು ರಿಲ್ಯಾಕ್ಸ್ ಮಾಡಿ ಅಂತ ಆರಾಮಾಗಿ ಕೆಲಸ ಮಾಡಿಸ್ತಾರೆ. ಬಟ್ ತುಂಬ ಪ್ರೆಷರ್ ಅನ್ನೋದೇನಿರಲ್ಲ. ಮಾಡಿಕೊಂಡು ಪ್ರಾಜೆಕ್ಟ್ಸ್ ತೊಗೋತೀವಿ, ಮಾಡಿ ಡೇಟ್ಸ್ ಕೊಡ್ತೀವಿ. ಸೊ ದ್ಯಾಟ್ ವೇ ಐ ಬ್ಯಾಲೆನ್ಸ್ ಇಟ್ ಔಟ್. ಇಲ್ಲ ಅಂದರೆ ಎಲ್ಲನೂ ಒಂದೇ ದಿನ ಇಟ್ಸ್ ಕಂಪ್ಲೀಟ್ಲಿ ಡಿಫಿಕಲ್ಟ್. ಒಂದು ದಿನ ಡೂಯಿಂಗ್ ಅ 5 to 10 ಜಟಿಲಾ ಆ್ಯಂಡ್ ಈ ಥರ ಡಬ್ಬಿಂಗ್ ಸೀರಿಯಲ್ಸ್ ಎಲ್ಲ ಆಲ್ಮೋಸ್ಟ್ ಲೈಕ್ 10 to 15 ಎಪಿಸೋಡ್ಸ್ ಇನ್ ಅ ಡೇ ಮಾಡ್ತೀವಿ. ದಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಎಫರ್ಟ್. ಬಟ್ ವಿ ಆರ್ ಹ್ಯಾಪಿ ಬಿಕಾಸ್ we love what we do. So adu it's taking us. ಎಸ್, ನಾನು ತುಂಬ ಬುಕ್ಸ್ ಓದ್ತೀನಿ. ನನಗೆ ಐ ಇಂಬೈಬ್ ಅಂದರೆ ನಾನು ಏನು ಓದ್ತೀನೋ ಅದನ್ನು ನನ್ನ ದಿನನಿತ್ಯ ಚಟುವಟಿಕೆಗಳಲ್ಲಿ ನಾನು ಅದನ್ನು ಇಂಬೈಬ್ ಮಾಡ್ಕೋತೀನಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಾನು ಬರೀ ಓದ್ಬಿಟ್ಟು ಅದನ್ನು ಶೆಲ್ಫಲ್ಲಿ ಇಟ್ಬಿಡಲ್ಲ. ನಾನು ಪದೇ ಅದನ್ನು ರೀಕ್ಯಾಪ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಐ ಕೀಪ್ ಮಾರ್ಕರಲ್ಲಿ ಮಾರ್ಕ್ ಮಾಡಿರ್ತೀನಿ ಆಲ್ ದೀಸ್ ನೈಸ್ ಕೋಟ್ಸ್. ಆಮೇಲೆ ನನ್ನ ಗೋಡೆ ಮೇಲೆ, ಆಮೇಲೆ ನನ್ನ ಕಬರ್ಡ್ ಮೇಲೆ ಇತ್ತದೆಲ್ಲ ನಾನು ಐ ರೈಟ್ ಕೋಟ್ಸ್ ಆ್ಯಂಡ್ ಐ ಕೀಪ್ ರೀಡಿಂಗ್ ದ್ಯಾಟ್. ವೆನೆವರ್ ಐ ಆಮ್ ಡಲ್ ಐ ಕೀಪ್ ರೀಡಿಂಗ್ ಇಟ್. ಸೊ ಆಲ್ ದೀಸ್ ಸ್ಕೈಸ್ ದ ಲಿಮಿಟ್ ಆ್ಯಂಡ್ ಟ್ರೈನ್ ಯುವರ್ ಮೈಂಡ್ ಟು ಬಿ ಕಾಮ್ ಇನ್ ಎವ್ರಿ ಸಿಚುವೇಶನ್. ಸೊ ಈ ಥರದ್ದೆಲ್ಲ ನಾನು ಆಲ್ ಗುಡ್ ಕೋಟ್ಸ್ ನಾನು ಬರೆದಿಡ್ತೀನಿ. ಆ್ಯಂಡ್ ವಾಟ್ ಕೌಂಟ್ಸ್ ಇನ್ ಲೈಫ್ ಇಸ್ ವಾಟ್ ಯು ಡೂ ಫಾರ್ ಅದರ್ಸ್, ಈ ಥರದ್ದೆಲ್ಲ. ಸೊ ನನಗೇನಂತಂದರೆ ನಮ್ಮ ಅಣ್ಣ ತುಂಬ ಬುಕ್ಸ್ ಓದ್ತಾನೆ. ಸೊ ಹೀ ಗಾಟ್ ದಟ್ ಇಂಟ್ರೆಸ್ಟ್ ಇನ್ ಮೀ. ಅಫ್ಕೋರ್ಸ್ ನಂಗೆ ಟೈಮ್ ಇರಲ್ಲ, ಬಟ್ ಸಮ್ಹೌ ಐ ಪುಲ್ ಔಟ್ ಟೈಮ್. ಇವಾಗ ನನಗೆ ಏನಾಗಿದೆ ಅಂದರೆ ಇವಾಗ ನಂಗೆ ಸ್ವಲ್ಪ ಟೈಮ್ ಔಟ್ ಆಗಿದೆ. ಮುಂಚೆ ಓದ್ತಿದ್ದೆ, ನಂಗೆ ಐ ಟು ಟೇಕ್ ಮೈ ಬುಕ್ಸ್ ಟು ದ ಶೂಟ್ ಆ್ಯಂಡ್ ಆಲ್. ಡಬ್ಬಿಂಗಲ್ಲಿ ಸ್ವಲ್ಪ ಕಷ್ಟನೇ. ಬಟ್ ನನಗೇನಂದರೆ ಇವಾಗ ವೆನೆವರ್ ಐ ಆಮ್ ಲೈಕ್ ಐ ಹ್ಯಾವ್ ಟೈಮ್. ಸೊ ಲಾಕ್ಡೌನಲ್ಲಿ ಒಂಚೂರು ಟೈಮ್ ಸಿಕ್ತು. ಐ ರೆಡ್ ಆಲ್ ದೋಸ್ ನಾನೇನು ಅಂಡರ್ಲೈನ್ ಮಾಡಿದ್ನೋ ಅದನ್ನು ಮಾತ್ರ ಓದೋಷ್ಟು ಟೈಮ್ ನನಗಿತ್ತು. ಸೊ ಅದೆಲ್ಲ ಓದ್ತೀನಿ. ಆಮೇಲೆ ಐಮ್ ವೆರಿ ಸ್ಪಿರಿಚುವಲ್ ಆಸ್ ಅ ಪರ್ಸನ್. ಐ ಬಿಲೀವ್ ಇನ್ ಬುದ್ಧಿಸಮ್ ಆ್ಯಂಡ್ ನಾನು ತುಂಬ ಚಾಂಟ್ ಮಾಡ್ತೀನಿ. ಆಮೇಲೆ ಕೃಷ್ಣ ಡಿವೋಟಿ. ಸೊ ಇಸ್ಕಾನ್ ಆ್ಯಂಡ್ ಕೃಷ್ಣನ ಭಕ್ತೆ ಪಕ್ಕಾ ಲೈಕ್ ಸೊ ತುಂಬ ಚಾಂಟ್ ಮಾಡ್ತಿರ್ತೀನಿ. ಹರೇ ಕೃಷ್ಣ ಚಾಂಟ್ ಮಾಡ್ತೀನಿ. ಆಮೇಲೆ ಪೂಜೆ ಮಾಡಿದೆ. ಆಮೇಲೆ ಡ್ಯಾಡಿಗೆ ಪೂಜೆ ಮಾಡಿದೆ, ನಾನು ಆಚೆ ಬರಲ್ಲ. ಸೊ ಈ ಥರದ್ದೆಲ್ಲ ಇದೆ. ಆಮೇಲೆ ಅದೇ ನಮ್ಮ ಡ್ಯಾಡಿ ಬೈತಾರೆ, ಪೂಜಾರಿ ಆಗ್ಬಿಡು ಅಂತೆಲ್ಲ ಹೇಳ್ತಿದ್ರು. ಸೊ ತುಂಬ ಪೂಜೆ ಮಾಡ್ತೀನಿ. ಅದು ಏನಕ್ಕೆ ಬಂದಿದೆ ನಮ್ಮ ಮಮ್ಮಿಯಿಂದ ಬಂದಿದೆ. ನಮ್ಮ ಅಮ್ಮ ತುಂಬ ಡಿವೋಷನಲ್. ಸೊ ಶಿ ಈಸ್ ವೆರಿ ಸ್ಪಿರಿಚುವಲ್. ಸೊ ಅದು ಮಮ್ಮಿಯಿಂದ ನಮಗೂ ಅಷ್ಟೇ ಹಾಡು ಹೇಳೋದು ಮತ್ತು ದೇವರಿಗೆ ಪೂಜೆ ಮಾಡೋದು, ತುಂಬ ಶಾಸ್ತ್ರೋತ್ರವಾಗಿ ಮಾಡೋದು ಅದೆಲ್ಲ ಮಮ್ಮಿ ಹೇಳ್ಕೊಟ್ಟಿದ್ದಾರೆ. ಸೊ ಇವತ್ತಿಗೂ ಅದೆಲ್ಲ ಬಂದಿದೆ. ಆ್ಯಂಡ್ ಎಲ್ಲ ಹಬ್ಬ ಹರಿದಿನ ಅದೆಲ್ಲ ಪೂಜೆ ಎಲ್ಲ ಮಾಡೇ ಐ ಗೆಟ್ ಆನ್ ವಿತ್ ಅದರ್ ಥಿಂಗ್ಸ್. ಬಟ್ ಎವ್ರಿ ಡೇ ಆಲ್ಸೋ ಆಫ್ಟರ್ ಪೂಜೆ ಮಾಡೋದು, ಆಮೇಲೆ ಮೈಕ್ಗೆ ಪೂಜೆ ಮಾಡೋದು, ಇದೆಲ್ಲ ನನಗಿದೆ. ಸೊ ಐ ಜಸ್ಟ್ ಹ್ಯಾವ್ ಆಲ್ ದೀಸ್ ಗುಡ್ ಥಿಂಗ್ಸ್ ಇನ್ ಮೀ. ವೆರಿ ಸ್ಪಿರಿಚುವಲ್ ಆಸ್ ಅ ಪರ್ಸನ್. ಅದು ದೇವಸ್ಥಾನಗಳಿಗೆ ಹೋಗೋದು ಮತ್ತು ಎಲ್ಲ ಥರ ವ್ರತಗಳು ಮಾಡೋದು, ಈ ಥರದ್ದೆಲ್ಲ ಮಾಡ್ತಿರ್ತೀನಿ. somehow I pull out time because I like do it. ಅದೆಲ್ಲ ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ಅದಕ್ಕೆ
ಥಿಂಗ್ ವಾಸ್ ಆಲ್ವೇಸ್ ದೇರ್ ಇನ್ ಮಿ ಬಿಕಾಸ್ ನಾನು ಸ್ಕೂಲ್ ಕಾಲೇಜಲ್ಲೆಲ್ಲ ಎಲ್ಲ ಡ್ರಾಮ್ಯಾಟಿಕ್ಸಲ್ಲಿ ಇರ್ತಿದ್ದೆ. ಇಂಟು ಸ್ಕೂಲ್ ಇಂಟು ಕಾಲೇಜ್ ಕಾಂಪಿಟೇಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಸೊ ಐ ಯೂಸ್ ಟು ಗೆಟ್ ಗುಡ್ ಪ್ರೈಸಸ್. ಬಟ್ ಅದೇ ಬೇಜಾನ್ ಬೈಸ್ಕೊತಾ ಇದ್ದಿತ್ತು ಕಾಸ್ಟ್ಯೂಮ್ಸ್ ವಿಷಯಕ್ಕೆ ಅಷ್ಟೇ ಹೊರತು. ಬಟ್ ಐ ಯೂಸ್ ಟು ಗೆಟ್ ಗುಡ್ ಪ್ರೈಸಸ್. ನಾವೆಲ್ಲ ಅಂತ ಮನೇಲಿ ಓಕೆ ಏನೋ ಮಾಡ್ತಿದ್ರು ಅಂತ ಸುಮ್ಮನೆ ಇರ್ತಿದ್ರು. ಬಟ್ ನನ್ನಲ್ಲಿ ಒಂದು ಕಲಾವಿದೆ ಇದೆ ಅನ್ನೋದು ನನಗೆ ಅವತ್ತು ಸ್ಕೂಲಲ್ಲಿ ಇದ್ದಾಗೂ ಗೊತ್ತಾಗಿಲ್ಲ, ಕಾಲೇಜಲ್ಲಿ ಇದ್ದಾಗಲೂ ಗೊತ್ತಾಗಿರಲಿಲ್ಲ. ಬಟ್ ವೆನ್ ಐ ಬಿಕೇಮ್ ಆನ್ ಆ್ಯಕ್ಟರ್ ಐ ರಿಯಲೈಸ್ ಬಿಕಾಸ್ ನಾಗಾಭರಣ ಸರು 100 days ಫಂಕ್ಷನ್ ಮಾಡಿದಾಗ, ಮಹಾಮಾಯಿ ಮಾಡಿದಾಗ ನಮ್ಮ ಅಣ್ಣನ ಕರೆದು ಹೇಳಿದ್ರು, ನಿನ್ನ ತಂಗಿಗೆ ಟ್ಯಾಲೆಂಟ್ ಇದೆ, ಲೈಕ್ ನೀವು ಅವ್ರನ್ನ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಅವತ್ತಿಂದ ನಮ್ಮ ಅಣ್ಣ ಹಿ ಸ್ಟುಡ್ ಬೈ ಮೀ, ಹಸ್ ಲೈಕ್ ಓಕೆ ಮೈ ಸಿಸ್ಟರ್ ಹ್ಯಾಸ್ ಟ್ಯಾಲೆಂಟ್, ಲೆಟ್ ಮೀ ಸಪೋರ್ಟ್ ಅವರ್ ಅಂತ. ಬಿಕಾಸ್ ಈಸ್ ಅ ಡಾಕ್ಟರ್. ಅವ್ರು ನನಗೆ ಸಪೋರ್ಟ್ ಮಾಡಿದ್ರು. ನಮ್ಮ ಅಣ್ಣ ಲೈಕ್ ಹಿ ವಾಸ್ ಆಲ್ವೇಸ್ ದೇರ್ ಫಾರ್ ಮೀ. ಆ್ಯಂಡ್ ನನಗೆ ಏನಂದರೆ ಏನೂ ಗೊತ್ತಾಗ್ತಿರ್ಲಿಲ್ಲ, ಲೈಕ್ ಎನಿಥಿಂಗ್ ದಟ್ ಗೋಸ್ ರಾಂಗ್ ಐ ಯೂಸ್ ಟು ಕಾಲ್ ಹಿಮ್ ಅಪ್ ಆ್ಯಂಡ್ ಐ ಯೂಸ್ ಟು ಆಸ್ಕ್ ಹಿಮ್ ಆ್ಯಂಡ್ ಹಿ ಯೂಸ್ ಟು ಗೈಡ್ ಮೀ. ಆ್ಯಂಡ್ ಈವನ್ ಟು ದಿಸ್ ಡೇ ಐ ಆಮ್ ಲೈಕ್ ದ್ಯಾಟ್. ಸೊ ಐ ಕೀಪ್ ದಮ್ ಇನ್ಫಾರ್ಮ್ಡ್. ನಾನು ಎಲ್ಲೇ ಇದ್ರು ಏನೇ ಮಾಡಿದ್ರು ಐ ಕೀಪ್ ಮೈ ಫ್ಯಾಮಿಲಿ ಇನ್ಫಾರ್ಮ್ಡ್ ಅಬೌಟ್ ಇಟ್. ಸೊ ಈ ಥರ ಏನೋ ಸೀರಿಯಲ್ಸಲ್ಲಿ ಸೀರಿಯಲ್ಸಲ್ಲಿ ಆ್ಯಕ್ಟ್ ಮಾಡ್ಕೊಂಬಂದೆ. ಒನ್ ಆಫ್ಟರ್ ದಿ ಅದು ಒಂದು ಆಲ್ಮೋಸ್ಟ್ 60 ಸೀರಿಯಲ್ಸಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಆ್ಯಂಡ್ ನಾನು ಮಾಡಿರೋದೆಲ್ಲ ಬರೀ ನೆಗೆಟಿವ್ ಲೀಡ್ಸ್. ಸೊ ನನಗೆ ಹೆಂಗೆ ಅಂದರೆ ಆಲ್ ಗುಡ್ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡೋಂಥ ಆಪರ್ಚುನಿಟಿ ಸಿಕ್ಕಿದೆ. ಆಮೇಲೆ ಒಂದು ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ವಾಸ್ ಇನ್ ಮೈ ಸೆಕೆಂಡ್ ಸೀರಿಯಲ್ ಕುಂಕುಮ ಭಾಗ್ಯ ಅಂತ. ಅವಾಗ ಒಂದು ಬಾಲಾಜಿ ಟೆಲಿಫಿಲ್ಮ್ ಸೀರಿಯಲ್ಸ್ ಒಂದು ಕ್ರೇಜ್ ಇತ್ತು. ಅವಾಗ ಡಬ್ ಮಾಡಬೇಕಂದ್ರೆ ಒಂದು ಸೀನ್ ಇತ್ತು ವೆರ್ ಲೈಕ್ ಆಲ್ ದ ಆ್ಯಕ್ಟರ್ಸ್ ಆಲ್ಮೋಸ್ಟ್ ಲೈಕ್ 15 ಆ್ಯಕ್ಟರ್ಸ್ ಏನೋ ಇದ್ದರು ಆ ಸೀನಲ್ಲಿ, ಇನ್ಕ್ಲೂಡಿಂಗ್ ಮೀ. ಆ್ಯಂಡ್ ಎಲ್ಲರೂ ನಾನು ಅವ್ರನ್ನೆಲ್ಲ ಪ್ರೊವೋಕ್ ಮಾಡ್ತೀನಿ ಆ್ಯಂಡ್ ಇರಿಟೇಟ್ ಮಾಡ್ತೀನಿ. ಸೊ ಎವ್ರಿಬಡಿ ಸ್ಲ್ಯಾಪ್ಸ್ ಮೀ. ಸೊ ಈ ಥರದೊಂದು ಸೀನ್ ಇತ್ತು. ನನ್ನ 16-20 pages ಸೀನ್ ಅದು. ಆ್ಯಂಡ್ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೇಜಸ್ ನನ್ನದೇ ಡೈಲಾಗ್ಸ್ ಇತ್ತು. ಅವಾಗ ಸೆಕೆಂಡ್ ಸೀರಿಯಲ್ಲು. ಆ್ಯಂಡ್ ಫುಲ್ ಜೋಶಲ್ಲಿದ್ದೆ ನಾನು. ತೊಗೊಂಡು ಸೀನ್ ಪೇಪರ್ ಫುಲ್ ಕಟ್ಟೆ ತೊಗೊಂಡು ಹೋಗ್ಬಿಟ್ಟಿದ್ದೆ ನಾನು. ಡೈಲಾಗ್ ಎಲ್ಲ ಮಗ್ ಮಾಡ್ಕೊಂಬಂದೆ. ಆಮೇಲೆ ವೆನ್ ಐ ವಾಸ್ ಆ್ಯಕ್ಚುಲಿ ಡೂಯಿಂಗ್ ಇಟ್, ಅರುಣಾ ಬಾಲರಾಜ್ ಜೊತೆ ಒಂದು ಕಾಂಬಿನೇಷನ್ ಇತ್ತು. ಆ್ಯಂಡ್ ಶೀ ಈಸ್ ಆಲ್ಸೋ ಬ್ರಿಲಿಯಂಟ್ ಆ್ಯಕ್ಟರ್. ಆಮೇಲೆ ಭವಿಶ್ರೀ ರೈ ಜೊತೆ ಒಂದು ಕಾಂಬಿನೇಷನ್ ಇತ್ತು. ಅವ್ರು ನಂಗೆ ಹೇಳಿದ್ರು, ಒಂದು ಟೈಮಿಂಗಲ್ಲಿ ನಾವು ಕಪಾಳಕ್ಕೆ ಹೊಡಿತೀವಿ, ಯು ಶುಡ್ ಜಸ್ಟ್ ಲೈಕ್ ನಿನ್ನ ಮುಖ ಆ ಕಡೆ ತಿರುಗಿಸ್ಬೇಕು ಅಂತ. ಅಲ್ಲೇ ಓಕೆ ನಾನು ಜೋಶಲ್ಲಿದ್ದೆ. ಆಮೇಲೆ ಆ ಟೈಮಿಂಗ್ ಮಿಸ್ ಆಗೋಯ್ತು. ಆ ಟೈಮಿಂಗ್ ಅವ್ರು ಹೊಡಿಯೋಕ್ಕೂ ನಾನು ತಿರುಗಲಿಲ್ಲ. ಲೈಕ್ ನಾನೇನೋ ಮೇ ಬಿ ಐ ವಾಸ್ ಸೋ ಇನ್ವಾಲ್ವ್ಡ್, ನಾನು ತಿರುಗಲಿಲ್ಲ. ಆ್ಯಂಡ್ ಪಠಾರ್ ಅಂತ ಸರಿಯಾಗಿ ಬಿತ್ತು. ಐ ವಾಸ್ ಲೈಕ್ ಮೈ ಗಾಡ್. ಅದು ಕಟ್ ಅಂದಾಗ ಬಂದು ಗಟ್ಟಿಗೆ ತಪ್ಕೊಂಡ್ಬಿಟ್ರು ಅರುಣಾ ಬಾಲರಾಜ್. ಐ ಆಮ್ ವೆರಿ ಸಾರಿ ಡಿಯರ್, ಐ ಆಮ್ ವೆರಿ ಸಾರಿ ಡಾರ್ಲಿಂಗ್, ನಾನು ನೋಡಿದ್ಬಿಟ್ಟೆ, ವೆರಿ ಸಾರಿ ಲೈಕ್ ಇಟ್ಸ್ ಓಕೆ ಅಂತ. ಆಮೇಲೆ ಒಂದು ಕಾಂಬಿನೇಷನ್ ಸೀನ್ಸ್ ಒಂದು 70 ಜೊತೆ, ಒಂದು 18 ಜನ ಆರ್ಟಿಸ್ಟ್ ಜೊತೆ ಮಾಡಬೇಕಂದ್ರೆ ಫುಲ್ ಡೇ ಐ ವಾಸ್ ಲೈಕ್ ಡ್ರೈನ್ಡ್ ಔಟ್. ಲೈಕ್ ತುಂಬ ಮಾತಿತ್ತು ಅವತ್ತು. ಆ್ಯಂಡ್ ದ ಎಂಡ್ ಆಫ್ ದ ಸೀನ್ ಆಶಾಲತಾ ಮೇಡಮ್ ನನ್ನ ಹತ್ರ ಬಂದು, ಶಿ ಇಸ್ ಅ ಸೀನಿಯರ್ ಮೋಸ್ಟ್ ಆ್ಯಕ್ಟರ್ ಆ್ಯಂಡ್ ಶಿ ಕೇಮ್ ಅಪ್ ಟು ಮೀ ಆ್ಯಂಡ್ ಶಿ ಸೆಡ್, ನೀನು ತುಂಬ ಒಳ್ಳೆ ಕಲಾವಿದೆ ಆಗ್ತೀಯ ಅಂತ ಬ್ಲೆಸ್ ಮಾಡಿದ್ರು. ಆ್ಯಂಡ್ ಐ ಡೋಂಟ್ ನೋ ಹೌ, ಲೈಕ್ ನಮ್ಮಲ್ಲಿ ಇನ್ನೂ ಮೇಲ್ ಆ್ಯಕ್ಟರ್ಸ್ ಇದ್ದರು, ಅವರು ಬಂದು ಹೇಳಿದ್ರು, ನೀನು ತುಂಬ ಟ್ಯಾಲೆಂಟ್ ಇದೆಯಮ್ಮ, ನೀನು ಲೈಕ್ ನೀನು ಆ ಸರಸ್ವತಿ ನಿನ್ನ ಕಾಪಾಡ್ತಾಳೆ ಅಂತ ಹೇಳಿದ್ರು. ಅದು ನಮ್ಗೆ ಇವತ್ತಿಗೂ ಮರೆಯೋಕ್ಕಾಗಲ್ಲ. ಯಾಕೆಂದರೆ ನಾನು ಅಷ್ಟು ಹಾರ್ಡ್ ವರ್ಕ್ ಹಾಕಿ ನಾನು ಅಷ್ಟು ಎಮೋಷನ್ಸ್ ಇನ್ವಾಲ್ವ್ಡ್ ಸೀನ್ ಮಾಡಿದಾಗ ನನಗೂ ಒಂದು ಸಂತೋಷ ಆಯಿತು. ಇನ್ ದ ಡೈರೆಕ್ಟರ್ ವಾಸ್ ಹ್ಯಾಪಿ, ಇನ್ ದ ಆ್ಯಕ್ಟರ್ಸ್ ಇನ್ವಾಲ್ವ್ಡ್ ಇನ್ ಇಟ್ ವರ್ ಆಲ್ ಹ್ಯಾಪಿ. ಲೈಕ್ ಬಂದಂಗೆ ಒಂಥರ ಐ ಕೇಮ್ ಇನ್ ಲೈಕ್ ಅ ಸ್ಟಾರ್ಮ್, ಲೈಕ್ ಒಂದು ಸುನಾಮಿ ಥರ ಬಂದ್ಲಿ ಇವಳು ಅಂತ. ಆಮೇಲೆ ನಾನು ಬಂದಂಗೆ ಅಲ್ಲಿ TRPs ಜಾಸ್ತಿ ಆಯಿತು. ಇಟ್ ವಾಸ್ ಸಮ್ವೇರ್ ಅರೌಂಡ್ 275 ಸಮಥಿಂಗ್ ಐ ಎಂಟರ್ಡ್. ಆ್ಯಂಡ್ ಆಮೇಲೆ ಆ ಡೈರೆಕ್ಟರ್ ಬಂದ್ಬಿಟ್ಟು ಹಿ ಜಸ್ಟ್ ಟೋಲ್ಡ್ ಮೀ ಲೈಕ್ ವೆಲ್ಕಮ್ ಟು ದ ಟೀಮ್ ಅಂತ. ಬುಕ್ಕಪಟ್ನ ವಾಸು ಸರು TRPs ಜಾಸ್ತಿ ಆಗಿದೆ ಅಂತಾನೆ. ಸೊ ಅದೊಂಥರ ಒಂದು ಪವರ್ ಪ್ಯಾಕ್ ಪರ್ಫಾರ್ಮರ್ ಥರ ಒಂದು ಕ್ಯಾರೆಕ್ಟರ್ ಇತ್ತದು. ನಾನು ಚೆನ್ನಾಗೂ ಮಾಡ್ತಿದ್ದೆ. ಆ್ಯಂಡ್ ಇನ್ನೂ ಫ್ಯಾಕ್ಯುಲೇಟ್ ಸಿಕ್ತಿತ್ತು. ಆಮೇಲೆ ಏನಂದರೆ ಲೆಂದಿ ಡೈಲಾಗ್ಸ್ ಹೇಳೋ ಅಂತ ಒಂದು ಚಾಲೆಂಜಸ್ ಇರ್ತಿತ್ತು. ಅದು ಗೊತ್ತಾಗ್ತಾ ಇರಲಿಲ್ಲ ಹೆಂಗೆ ಹೇಳಬೇಕು. ಆಮೇಲೆ ಕಟ್ ಶಾರ್ಟ್ಸ್ ತೊಗೋತಾ ಇದ್ರು. ಆಮೇಲೆ ಚೆನ್ನಾಗಿ ಮಾಡಲಿಲ್ಲ ಅಂದರೆ ತುಂಬ ಬೇಜಾರಾಗ್ಬಿಡೋದು, ತುಂಬ ಡಲ್ ಆಗ್ಬಿಡ್ತಾ ಇದ್ದು. ಒಂದ್ಸಲ ಲೈಕ್ ಮನೆಗೆ ಹೋಗೋವಾಗ ಹತ್ಕೊಂಡೆಲ್ಲ ಹೋಗಿದ್ದೀನಿ, ಇವತ್ತು ನಾನು ಚೆನ್ನಾಗಿ ಮಾಡಿಲ್ಲ ಅಂತ. ಮೈ ಬ್ರದರ್ಸ್ ಲೈಕ್ ಓಕೆ, ಎವ್ರಿಥಿಂಗ್ ಇಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡಿಂಗ್. ಎಲ್ಲ ಥರದ ಎಕ್ಸ್ಪೀರಿಯನ್ಸು ಆಗಬೇಕು ನನಗೆ. ಹಿ ಈಸ್ ಟು ಬೂಸ್ಟ್ ಮೀ ಅಪ್. ಸೊ ಈ ಥರದ ಚಾಲೆಂಜಸ್ ನಾನು ಮಾಡಿರೋದೆಲ್ಲ ನೆಗೆಟಿವ್ ಲೀಡ್ಸ್. ಆಮೇಲೆ ಎಷ್ಟೊಂದು ಸಲ ಇಂಪಾರ್ಟೆಂಟ್ ಸೀನ್ಸ್ ಮಾಡಿದ ತಕ್ಷಣ ಎಷ್ಟೊಂದು ಜನ ಬಂದು ತಪ್ಕೊಂಬಿಡೋರು, ಲೈಕ್ ಬ್ರಿಲಿಯಂಟಾಗಿ ಮಾಡಿದೆ, ಸೂಪರ್ಬಾಗಿ ಮಾಡಿದೆ ಅಂತ. ಆಮೇಲೆ ಅಚ್ಯುತ್ ರಾವ್ ಜೊತೆ ಪರ್ಫಾರ್ಮೆನ್ಸ್, ನಾನೊಂದು ಸೀರಿಯಲ್ ಮಾಡಿದ ಲಕ್ಷ್ಮಿ ಅಂತ, ಅದ್ರೂ ನಂಗೆ ತುಂಬ ಇಷ್ಟವಾದ ಕ್ಯಾರೆಕ್ಟರ್ ಅದು. ಅವ್ರ ತಂಗಿ ಕ್ಯಾರೆಕ್ಟರ್ ಮಾಡ್ತಿದ್ದೆ. ಅಗೇನ್ ತುಂಬ ಒಂಥರ ಇರಿಟೇಟಿಂಗ್ ಕ್ಯಾರೆಕ್ಟರ್. ಅದರಲ್ಲಿ ಒಂದು ಕತ್ತಿಸ್ಕೋ ಸೀನ್ ಇತ್ತು. ಅವರು ಮಾನಿಟ್ರಲ್ಲಿ ಏನೂ ಮಾಡಿಲ್ಲ, ಟೇಕಲ್ಲಿ ನಿಜವಾಗ್ಲೂ ಸಿಗ್ತಾರೆ. ಲೈಕ್ ಸರ್ ಹಲೋ ಅಂತ. ಅದೊಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆಮೇಲೆ ಒಂದು ಶಾರ್ಟ್ ಇತ್ತು ವೆರಿನ್ ಅದೇ ಲಕ್ಷ್ಮಿ ಸೀರಿಯಲಲ್ಲಿ ಅದನ್ನೊಂದು ಅನ್ನ ಮತ್ತು ಒಂದು ಟೊಮ್ಯಾಟೊ ಗೊಜ್ಜು ಕಲಿಸಿರೋದೊಂದು ಏನದು ಪ್ರಿಸನಲ್ಲಿ
ಒಂದು ಆ ಥರದ್ದೊಂದು ಸೀನ್ ಇತ್ತು. ನಾನು ಅವಳು ಕತ್ತಿ ಸಿಗಬೇಕಾಗಿತ್ತು, ಆಮೇಲೆ ಆ ತಟ್ಟೆ ಎಗರಿಸ್ಬೇಕಾಗಿತ್ತು. ಈ ಥರದ್ದೆಲ್ಲ ಚಾಲೆಂಜಸ್. ಆಮೇಲೆ ಇಂಥದ್ದೆಲ್ಲ ಒಂದೊಂದೇ ಟೈಮಿಂಗಲ್ಲಿ ಓಕೆ ಆಗಬೇಕು, ಬಿಕಾಸ್ ಯು ಕಾನ್ ಫ್ಲಿಪಿಂಗ್ ದ ಪ್ಲೇಟ್ ಆಫ್. ಸೊ ಅದು ಬ್ರಿಲಿಯಂಟ್ ಆಗಿತ್ತು. ಆಮೇಲೆ ನನಗೆ ಹೆಂಗೆ ಅಂದರೆ ಅದನ್ನು ಅನ್ನದ ಮೇಲೆ ಜಾರ್ಬಿಟ್ಟೆ ನಾನು. ಸೊ ಆಲ್ ದಟ್ ಕೇಮ್ ಔಟ್ ವೆರಿ ನ್ಯಾಚುರಲಿ ಆನ್ ದ ಸ್ಕ್ರೀನ್. ಸೊ ಆಮೇಲೆ ಆ ಪರ್ಟಿಕ್ಯುಲರ್ ಸೀರಿಯಲ್ ನಾನು ಆ್ಯಕ್ಟ್ ಮಾಡಿದಾಗ ನನಗೆ ತುಂಬ ಸ್ಯಾಡ್, ನನಗೆ ತುಂಬ ಖುಷಿ ಇದೆ ಆ ಕ್ಯಾರೆಕ್ಟರ್ ಬಗ್ಗೆ. ಇವನ್ ಟು ದಿಸ್ ಡೇಟ್ ನಮ್ಮಪ್ಪ ಈ ವಾಸ್ ವಾಚಿಂಗ್ ದ್ಯಾಟ್ ಟೆಲಿಕಾಸ್ಟ್ ನೋಡ್ತಿದ್ರು. ಹಿ ಕಾಲ್ಡ್ ಮಿ ಆ್ಯಂಡ್ ಹಿ ಸೆಡ್ ಬಾಯ್ಲಿ ಅಂತಂದ್ರು. ಯಾವತ್ತೂ ಹೇಳಿರಲಿಲ್ಲ. ಆಮೇಲೆ ಅವತ್ತು ಕರೆದ್ಬಿಟ್ಟು ಈ ಸೀನ್ ನೀನು ತುಂಬ ಚೆನ್ನಾಗಿ ಮಾಡಿದ್ದೆ ಅಂದರು. ಅವತ್ತಂತೂ ಹೆವೆನ್ ನನಗೆ ಅವತ್ತು ಓ ಮೈ ಗಾಡ್ ನಮ್ಮ ಡ್ಯಾಡಿ ಕಾಂಪ್ಲಿಮೆಂಟ್ ಕೊಟ್ಬಿಟ್ರು ಅಂತ. ಇನ್ನಫ್ ಇದಿದೆ, ಲೈಕ್ ಎನ್ಕರೇಜ್ ಮಾಡ್ತಾರೆ ಆ್ಯಂಡ್ ದೇ ಡೋಂಟ್ ನನ್ನನ್ನು ಫ್ರೀ ಬಿಡ್ತಾರೆ. ನನಗೆ ಅದೇ ಬೇಕಾಗಿರೋದು, ಬಿಕಾಸ್ ದಿಸ್ ಪ್ರೊಫೆಷನ್ ನೀಡ್ಸ್ ಮೀ ಟು ಬಿ ಫ್ರೀ ಹಿಯರ್. ಸೊ ಆ ಥರದ್ದೊಂದು ಫ್ರೀಡಮ್ ಇದೆ ಮನೇಲಿ. ಮೈ ಬ್ರದರ್ ಇಸ್ ಅ ಡಾಕ್ಟರ್, ಸೊ ಮೈ ಸಿಸ್ಟರ್ ಇಸ್ ಅ ಗ್ರಾಫಿಕ್ ಡಿಸೈನರ್, ಆ್ಯಂಡ್ ಎವ್ರಿಬಡಿ ಆರ್ ಹ್ಯಾಪಿ ಲೈಕ್ ಇನ್ ದ ವೇ ಐ ಆಮ್ ಗೋಯಿಂಗ್, ಆ್ಯಂಡ್ ದೇ ಆಲ್ ಸಪೋರ್ಟ್ ಮೀ, ದೇ ಆಲ್ ಲವ್ ವಾಟ್ ಐ ಆಮ್ ಡೂಯಿಂಗ್. ಮೈ ಮದರ್ ಇವಾಗ ಶಿ ಇಸ್ ಅ ಹೋಮ್ ಮೇಕರ್, ಬಟ್ ಶಿ ವಾಸ್ ಅ ವರ್ಕಿಂಗ್ ವುಮೆನ್, BL ಅಲ್ಲಿ ಕೆಲಸ ಮಾಡ್ತಿರು ಡ್ಯಾಡಿ. ಸೊ ಎಲ್ಲರಿಗೂ ಒಂಥರ ನಿಮ್ಮ ಮಗಳು ಚೆನ್ನಾಗಿ ಮಾಡ್ತಾಳೆ ಅಂದರೆ ಅವ್ರು ಆಬ್ವಿಯಸ್ಲಿ ಖುಷಿ ಇದೆ, ಸಪೋರ್ಟ್ ಮಾಡ್ತಾರೆ. ಆಮೇಲೆ ಪಾಪ ಟೈಮ್ ವೆರಿ ರ್ಯಾಟಿಕ್, ತುಂಬ ಲೇಟಾಗಿ ಹೋಗ್ತೀನಿ, ಅದೊಂದು ಬೇಜಾರು. ಆಮೇಲೆ ಆಗಲ್ಲ ಅಂತ ಹೇಳ್ಬಿಟ್ಟು ಬಾ ಅಂತಾರೆ, ಹಂಗೆಲ್ಲ ಹೇಳೋಕ್ಕಾಗಲ್ಲ. ನೀಟಾಗಿ ಚಾನಲ್ ಚೇಂಜ್ ಮಾಡ್ತಿರ್ತೀಯಾ, ನಾವು ಹೆಂಗಾಗುತ್ತೆ ಇವಾಗ ನೀನು ನೋಡೋದಕ್ಕೆ ತಾನೇ, ನೀನು ಇಲ್ಲಿ ನೋಡಿ ಅಲ್ಲಿ ಕಷ್ಟಪಡೋದಕ್ಕೆ ತಾನೇ ನೀನು ಇಲ್ಲಿ ನೋಡ್ತಾ ಇರೋದು ಅಂತ ಈ ಥರ ಎಕ್ಸಾಂಪಲ್ಸ್ ಕೊಡ್ತಿರ್ತೀನಿ. ಸೊ ಆಮೇಲೆ ನನಗೊಬ್ರು ನೀಸ್ ಇದ್ದಾರೆ, ಆ್ಯಂಡ್ ದಿಸ್ ಇಂಟರ್ವ್ಯೂ ಐ ಹ್ಯಾವ್ ಟು ಟಾಕ್ ಅಬೌಟ್ ದಮ್, ಬಿಕಾಸ್ ಅವ್ರು ನನಗೆ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಚಿತ್ತಾರ ಆ್ಯಂಡ್ ಅಕ್ಷರ ಅಂತ ವೆರಿ ಬ್ರಿಲಿಯಂಟ್ ಇಬ್ಬರೂ ನನ್ನನ್ನು they keep me on toes. ಅವಳು ನಾನು ದೊಡ್ಡೊಳ್ಳ ಚಿತ್ತಾರನ್ ವಿಶ್ವೇಶ್ವರಯ್ಯ ಅಂತ ಕರಿತೀನಿ, ಚಿಕ್ಕವಳ ಅಕ್ಷರನ ಕಾಲರ್ ಆಲ್ಬರ್ಟ್ ಐನ್ಸ್ಟೈನ್, ಬಿಕಾಸ್ ದೇ ಆರ್ ವೆರಿ ಟ್ಯಾಲೆಂಟೆಡ್. ಆಮೇಲೆ ದ ಟ್ಯಾಲೆಂಟೆಡ್ ಅಗೇನ್ ಆ್ಯಂಡ್ ದ ವೆರಿ ಬ್ರಿಲಿಯಂಟ್. ಅದೇ ನಂಗೆ ಖುಷಿ ಆಗೋದು. ನಾನು ಎಷ್ಟೊಂದು ಮಕ್ಕಳು ನೋಡ್ತೀನಿ, ನನಗೆ ಮಕ್ಕಳು ತುಂಬ ಇಷ್ಟ. ಐ ಆಮ್ ನಾಟ್ ದಟ್ ಪೆಟ್ಸ್ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಐ ಲವ್ ಕಿಡ್ಸ್. ಸೊ ನನ್ಗೆ ಏನಾದರೂ ಸ್ಟ್ರೆಸ್ ಬಸ್ಟರ್ಸ್ ಇದೆ, ಅವ್ರ ಜೊತೆ ಒಂದು 1 hour ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು, ಲೈಕ್ ಐ ಆಮ್ ಡನ್ ಫಾರ್ ದ ಡೇ. ಅಷ್ಟು ನಾನು ಅವ್ರ ಜೊತೆ ಹ್ಯಾಪಿಯಾಗಿರ್ತೀನಿ. ಐ ಪ್ಲೇ ಗೇಮ್ಸ್ ವಿತ್ ದೆಮ್ ಆ್ಯಂಡ್ ಆಲ್ ದ ನಾಟಿ ಥಿಂಗ್ಸ್ ಐ ಡೂ, ಆ್ಯಂಡ್ ಐಮ್ ತುಂಬ ತರಲೆ, ನಾನು ಐಮ್ ವೆರಿ ನಾಟಿ, ಸೊ ಐ ಆಮ್ ಆಲ್ವೇಸ್ ವಿತ್ ದೆಮ್. ಆ್ಯಂಡ್ ಶಿ ಈಸ್ ಅ ಸಿಂಗರ್, ಶಿ ಈಸ್ ಸ್ಟಿಲ್ ಲರ್ನಿಂಗ್, ಸಿಂಗಿಂಗ್ ಎಲ್ಲ ಕಲಿಸ್ತಾ ಇದ್ದೀನಿ. ಆಮೇಲೆ ಎಷ್ಟೊಂದು ಸಲ ಡಬ್ಬಿಂಗು ಮಾಡಿಸಿದ್ದೀನಿ ಇಲ್ಲಿ, ಆ್ಯಂಡ್ ದ ಬ್ರಿಲಿಯಂಟ್. ನನ್ನ ಸ್ಕಿಲ್ಸ್ ಅವ್ರಿಗೂ ಬಂದಿದೆ, ಅದೊಂದು ಸಂತೋಷ ಇದೆ ನನಗೆ. ಆ್ಯಂಡ್ ಗಂಭೀರ್ ಅಂತ ನಮ್ಮ ಅಕ್ಕನ ಮಗ, ಅವ್ನಿಗೂ ಅಷ್ಟೇ, ಅವ್ನಿಗೆ ಈಸ್ ಅ ಟೆಕ್ ಸ್ಯಾವಿ, ಲೈಕ್ he ಅಂಡರ್ಸ್ಟ್ಯಾಂಡ್ಸ್ ಎವ್ರಿಥಿಂಗ್, ದ ಮೊಬೈಲ್ ಥಿಂಗ್, ಅದಕ್ಕೆ ಅವ್ನು ಆ ಥರದ್ದು, ಬಟ್ ವೆರಿ ಸೈಲೆಂಟ್ ಬಾಯ್. ಆ್ಯಂಡ್ ಮೈ ಸಿಸ್ಟರ್ ಇಸ್ ಅ ವೆರಿ, ಅವಳು ನನಗೆಲ್ಲ ಹೇಳ್ತಿರ್ತಾಳೆ, ನಿಂಗೆ ಕ್ಲಾಸ್ಗೂ ಆಗಬೇಕು, ಮಾಸ್ಗೂ ಆಗಬೇಕು, ವೇರ್ ಐ ನೀಡ್ ಟು ಇಂಪ್ರೂವೈಸ್, ಏನೇನು ಮಾಡ್ಬೋದು ಇಂಡಸ್ಟ್ರೀಲಿ, ಆ್ಯಂಡ್ ಹೌ ಐ ಶುಡ್ ಇಂಪ್ರೂವೈಸ್ ಆನ್ ಎವ್ರಿಥಿಂಗ್. ಶಿ ಈಸ್ ದ ಬೆಸ್ಟ್ ಗೈಡ್ ಫಾರ್ ಮೀ, ಆ್ಯಂಡ್ ಐ ಲುಕ್ ಅಪ್ ಟು ಹರ್. ಏನೇ ಆದ್ರೂ ಐ ಜಸ್ಟ್ ಕಾಲ್ ಮೈ ಸಿಸ್ಟರ್ ಆ್ಯಂಡ್ ಶೇರ್ ಥಿಂಗ್ಸ್ ಅಪ್. ಸೊ ವಿ ಹ್ಯಾವ್ ಅ ವೆರಿ ಗುಡ್ ಬಾಂಡಿಂಗ್ ಇನ್ ದಟ್ ವೇ, ಆ್ಯಂಡ್ ಐ ಆಮ್ ವೆರಿ ಗಿಫ್ಟೆಡ್ ಟು ಹ್ಯಾವ್ ಅ ಬ್ರದರ್ ಆ್ಯಂಡ್ ಸಿಸ್ಟರ್ ಲೈಕ್ ದೆಮ್, ಆ್ಯಂಡ್ ಐ ಹ್ಯಾವ್ ಅ ವೆರಿ ಹ್ಯಾಪಿ ಫ್ಯಾಮಿಲಿ, ಟಚ್ ವುಡ್. ಆ್ಯಂಡ್ ಡ್ಯಾಡಿ ಇಲ್ಲ ಅನ್ನೋದೊಂದೇ ಬೇಜಾರು, ಬಟ್ ಎಲ್ಲೇ ಇದ್ರೂ ಅವ್ರು ನಾನು ಬ್ಲೆಸ್ ಮಾಡ್ತಿದ್ದಾರೆ ಅನ್ನೋದೊಂದು ಅಶ್ಯೂರೆನ್ಸ್ ಇದೆ ನನಗೆ. ಆ್ಯಂಡ್ ಸೊ ಫ್ರೆಂಡ್ಸ್, ಇಲ್ಲಿ ಡಬ್ಬಿಂಗಲ್ಲಿ ಒಂದು ಫ್ಯೂ ಫ್ರೆಂಡ್ಸ್ ಇದ್ದಾರೆ. ಸೊ ಇಲ್ಲೇ ಟೈಮ್ ಸ್ಪೆಂಡ್ ಆಗೋಗುತ್ತೆ. ಮ್ಯಾಕ್ಸಿಮಮ್ ಫ್ಯಾಮಿಲಿ ಜೊತೆ ಆಚೆ ಹೋಗ್ತಾರೆ. ಐ ಕೀಪ್ ಟ್ರಾವೆಲಿಂಗ್, ಐ ಕೀಪ್ ಬೇರೆ ಊರುಗಳಿಗೆ ಹೋಗ್ತಿರ್ತೀನಿ, ಜಸ್ಟ್ ಟು ಪೆಪ್ ಅಪ್ ಆ್ಯಂಡ್ ಆಲ್ ದಟ್. ಸೊ ಅ ಗುಡ್ ಸೈನ್. ನಮ್ಮ ಬ್ರದರ್ ಇನ್ ಲಾ ಹಿ ಓನ್ಸ್ ಅ ಕಂಪನಿ ಟ್ಯಾಲಿ ಅಂತ. ಸೊ ಅವರು ಅಷ್ಟೇ ಲೈಕ್ ಹೆಲ್ಪ್ ಮಾಡ್ತಿರ್ತಾರೆ, ಸಪೋರ್ಟ್ ಮಾಡ್ತಿರ್ತಾರೆ. ಸೊ ಇಟ್ಸ್ ಅ ಹ್ಯಾಪಿ ಗೋ ಫ್ಯಾಮಿಲಿ. Yeah, when it comes to fans and admirers, actually ಇವಾಗ ಇನ್ಸ್ಟಾಲ್ ಬಂದಿರೋದ್ರಿಂದ ಐ ಆಮ್ ಪ್ರಿಟಿ ಆ್ಯಕ್ಟಿವ್. ಸ್ವಲ್ಪ ಗೊತ್ತಾಗ್ತಾ ಇದೆ ಯಾರು ಏನು ಇಷ್ಟಪಡ್ತಿದ್ದಾರೆ, ಲೈಕ್ ವಾಟ್ ದೇ ಲೈಕ್ ಅಬೌಟ್ ಮೈ ವಾಯ್ಸ್, ಮಾಡ್ಯುಲೇಷನ್ಸ್, ಇದೆಲ್ಲ ದೇ ಹ್ಯಾವ್ ಅವೇರ್ನೆಸ್ ಇದೆ ಅವ್ರಿಗೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಜನ ಇಷ್ಟೆಲ್ಲ ನೋಡ್ತಾರೆ ಅಂತ, ಬಟ್ ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಿದ್ದಾರೆ. ಆ್ಯಂಡ್ ದೇ ಆರ್ ಆ್ಯಕ್ಚುಲಿ ರೆಕಗ್ನೈಸಿಂಗ್, ಲೈಕ್ ಈ ಸೀರಿಯಲ್ಲಿದೆ ನಿಮ್ಮ ವಾಯ್ಸ್, ಈ ಫಿಲ್ಮಲ್ಲಿದೆ ನಿಮ್ಮ ವಾಯ್ಸ್, ಈ ಅಡ್ವರ್ಟೈಸ್ಮೆಂಟ್ಸಲ್ಲಿ, ಈ ಕಾರ್ಟೂನ್ಸ್, ಇದೆಲ್ಲ ರೆಕಗ್ನೈಸ್ ಮಾಡ್ತಾರೆ. ಓ ಪರವಾಗಿಲ್ಲ, somebody is taking a quick thing on me, like somebody is identifying my voices ಅಂತ ಖುಷಿ ಆಗುತ್ತೆ. ಆಮೇಲೆ ದೇ ಸೇ ಲೈಕ್ ಮೇಡಮ್ ನೀವು ಇದನ್ನು ಟ್ರೈ ಮಾಡಬೇಕು, ಮೇಡಮ್ ನೀವು ಇದನ್ನು ಮಾಡಬೇಕು, ಈ ಥರದ್ದೆಲ್ಲ ದೇ ಕೀಪ್ ಟೆಲಿಂಗ್ ಮೀ. ಆ್ಯಂಡ್ ದೇ ಕ್ಯಾನ್ ಕನೆಕ್ಟ್ ಮೀ ಆನ್ ಇನ್ಸ್ಟಾ, ಲೈಕ್ ಐ ಥಿಂಕ್ that's where I'm available. ಆ್ಯಂಡ್ ಎಷ್ಟೊಂದು ಜನ they call me sometimes and they say madam ನಮ್ಗೆ ಖುಷಿ ಆಗುತ್ತೆ, ಲೈಕ್ we are actually talking to you, we are interacting with you, and ನಿಮ್ಮ ಜೊತೆ ಒಂದು ಸೆಲ್ಫಿ ತಕ್ಕೋಬೇಕು, ನಾವು ಬರ್ತೀವಿ, ನಾವು ಬೇರೆ ಊರಲ್ಲಿದ್ದೀವಿ ಅಂತೆಲ್ಲ ಹೇಳ್ತಾರೆ. ಆ್ಯಂಡ್ ಐ ಜಸ್ಟ್ ಪ್ಲೀಸ್ ಕಮ್ ಟು ದ ಸ್ಟುಡಿಯೋ, ಲೈಕ್ ಐ ಆಮ್ ಆಲ್ವೇಸ್ ಅವೈಲಬಲ್ ಅಂತ. ಸೊ ಈ ಥರದ್ದೊಂದು. ಆಮೇಲೆ ಎಷ್ಟೊಂದು ಜನಕ್ಕೆ
ಅವ್ರ ಇನ್ಸ್ಟಾಲಿ ಎಷ್ಟೊಂದು ಜನ ಅವ್ರ ಕೇಳ್ತಾ ಇರ್ತಾರೆ, ವಿ ಹ್ಯಾವ್ ಟು ಟಾಕ್ ಟು ಹರ್, ವಿ ಹ್ಯಾವ್ ಟು ಮೀಟ್ ಹರ್, ಹೂ ಶಿ, ಯಾರು ಅವರು ಡಬ್ ಮಾಡ್ತಿರೋದು, ಅವ್ರ ಹೆಸರೇನು, ಆ ಥರದ್ದೆಲ್ಲ ಕೇಳ್ತಾ ಇದ್ದಾರೆ. ಸೊ ಈಗ ಒಂಚೂರು ನಾವೆಲ್ಲರೂ ಬೆಳಕಿಗೆ ಬರ್ತಾ ಇದ್ದೀವಿ ಆ್ಯಸ್ ಡಬ್ಬಿಂಗ್ ಆರ್ಟಿಸ್ಟ್. ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ರೆಕಗ್ನೈಸಿಂಗ್ ಅಸ್ ಆ್ಯಂಡ್ ಥ್ರೂ ಪ್ಲಾಟ್ಫಾರ್ಮ್ಸ್ ಲೈಕ್ ದಿಸ್, ಲೈಕ್ ಇಂಟರ್ವ್ಯೂಸ್ ಆ್ಯಂಡ್ TV, ನ್ಯೂಸ್ ಪೇಪರ್, ಈ ಥರದ್ದೆಲ್ಲ ವಿ ಆರ್ ಕಮಿಂಗ್ ಇನ್ ಫ್ರಂಟ್ ಆಫ್ ಪೀಪಲ್. ಸೊ ಎಲ್ರಿಗೂ ಗೊತ್ತಾಗ್ತಾ ಇದೆ. ಸೊ ದ್ಯಾಟ್ಸ್ ಒನ್ ಗುಡ್ ಥಿಂಗ್ ಅಬೌಟ್ ಅವರ್ ಫೀಲ್ಡ್. ಎಸ್, ಇಲ್ಲ ಆ ಥರದ್ದು ಐ ಕಮ್ ವಿತ್ ಜೋಶ್ ಆ್ಯಂಡ್ ಐ ಗೋ ಬ್ಯಾಕ್ ವಿತ್ ಜೋಶ್. ನಂಗೆ ಆ ಥರ ಯಾವತ್ತು ನೋ ಐ ಕಾಂಟ್ ಡೂ ದಿಸ್ ಕ್ಯಾರೆಕ್ಟರ್ ಅಂತ ಲೈಫಲ್ಲಿ ಆಗಿಲ್ಲ. ಬಿಕಾಸ್ ನನಗೆ ಅಂತ ಕ್ಯಾರೆಕ್ಟರ್ ನನ್ಗೆ ಏನೇ ಕೊಟ್ಟರು ಐಮ್ ರೆಡಿ ಟು ಡೂ. ಅಬಿಲಿಟೀಸ್ ಇದೆ ನನಗೆ. ಇಟ್ಸ್ ನಾಟ್ ದ್ಯಾಟ್ ನೋ ಐ ಕಾಂಟ್ ಡೂ ದಿಸ್ ಅಂತ ವಾಕಿಂಗ್ ಆಫ್ ಫ್ರಮ್ ದ ಸ್ಟುಡಿಯೋ, ಆ ಥರದ್ದು ಯಾವತ್ತೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಎಸ್, ಸಮ್ ಟೈಮ್ಸ್ ಲೈಕ್ ವಾಯ್ಸ್ ಮ್ಯಾಚ್ ಆಗಿಲ್ಲ ಅಂದರೆ ವಿ ಹ್ಯಾವ್ ಟು ಗೋ ಬ್ಯಾಕ್ ಎಂಟಿ ಹ್ಯಾಂಡೆಡ್, ಆ ಥರದ್ದಾಗಿದೆ ಹೊರತು ನಾಟ್ ಲೈಕ್ ಐ ಕಾಂಟ್ ಡೂ ದಿಸ್ ಅನ್ನೋದಂತ ಆ ಥರದ್ದೇನಿಲ್ಲ. ಬಿಕಾಸ್ ನನಗೇನಂದರೆ ನನ್ನ ಹತ್ರ ಇದೆ ಅದು ಹ್ಯಾಬಿಟ್. ನಂಗೆ ಗೊತ್ತು, ನಂಗೆ ಆಯ್ತು ಪವರ್ ಇದೆ, ಅದು ಜೋಶ್ ನಾನು ಹೊಡ್ಕೊಂಡು ಹೋಗ್ತೀನಿ ನಾನು. ಕಮಿಂಗ್ ಟು ಮೈ ಡ್ರೀಮ್ಸ್ ಆ್ಯಂಡ್ ಆಸ್ಪಿರೇಷನ್ಸ್, ನನಗೇನು ಕನಸಿದೆ ಅಂತಂದರೆ ಪ್ರಾಬ್ಲಿ ನಾನು ಸ್ಟುಡಿಯೋ ಮಾಡಬೇಕು. ಆಮೇಲೆ ನನಗೆ ಕಾಜೋಲಿಗೆ ಡಬ್ ಮಾಡಬೇಕು ಅಂತ ಆಸೆ ಇದೆ. ಅಂದರೆ ನಂಗೆ ತುಂಬ ಇಷ್ಟ ಅವರು. ಕಾಜೋಲಿಗೆ ಡಬ್ ಮಾಡಬೇಕು. ಆಮೇಲೆ ಡಬ್ಬಿಂಗ್ ಒಂದು ವರ್ಕ್ಶಾಪ್ಸ್ ಮಾಡಬೇಕು ಅಂತಲೂ ಇದ್ದೀನಿ. ಆಮೇಲೆ ಬಿಕಾಸ್ ಐ ವಾಂಟ್ ಟು ಬ್ರಿಂಗ್ ಔಟ್ ಸಮ್ ನ್ಯೂ ಟ್ಯಾಲೆಂಟ್ಸ್ ಟು ದ ಇಂಡಸ್ಟ್ರಿ. ಐ ವಾಂಟ್ ಅ ಗಿಫ್ಟ್. ಆಮೇಲೆ ಪ್ರಾಬ್ಲಿ ಅನ್ ಅಕಾಡೆಮಿ ಆಲ್ಸೋ. ಸೊ ಈ ಥರದ್ದೆಲ್ಲ ಆಸೆ ಇದೆ. ಆ್ಯಂಡ್ ಇದಕ್ಕೆಲ್ಲ ಟೈಮ್ ಬೇಕು, ಇದಕ್ಕೆಲ್ಲ ಎಕ್ಸ್ಟ್ರಾ ಟೈಮ್ ಆ್ಯಂಡ್ ಎಫರ್ಟ್ ಬೇಕು. ಗ್ರ್ಯಾಜುಲಿ ಐ ಆಮ್ ಜಸ್ಟ್ ಪಿಕಿಂಗ್ ಅಪ್ ಬಿಕಾಸ್ ಐ ಎಂಟರ್ಡ್ ಆಸ್ ಅನ್ ಆ್ಯಕ್ಟರ್ ಆ್ಯಂಡ್ ಆ್ಯಂಕರ್ ಆ್ಯಕ್ಟರ್ ಆ್ಯಂಡ್ ನಾವು ಡಬ್ಬಿಂಗ್ ಆ್ಯಕ್ಟರ್. ಸೊ ವಾಯ್ಸ್ ಆ್ಯಕ್ಟಿಂಗ್ ಮಾಡ್ತಿದ್ದೀನಿ. ಆ್ಯಂಡ್ probably next I'm also into like dubbing direction go enter ಆಗಿದ್ದೀನಿ. So I'm taking up a lot of projects ಇದನ್ನ ಮಾಡಿಸ್ತಾ ಇದ್ದೀನಿ, and all good projects. Surare Potru was under me. ನಾನು ಚೆನ್ನೈಗೆ ಹೋಗಿದ್ದೆ and I got artists from here and we dubbed there and Surya sir's film is ready to release Amazon Prime ಅಲ್ಲಿ. ಸೊ ಅದೊಂದು ಖುಷಿ ಇದೆ. ಆಮೇಲೆ ಇವಾಗೂ ಅಷ್ಟೇ ಬ್ಯಾಂಗ್ಳೂರಲ್ಲಿ ಐ ಆಮ್ ಜಸ್ಟ್ ಟೇಕಿಂಗ್ ಅಪ್ ಅ ಲಾಟ್ ಆಫ್ ಪ್ರಾಜೆಕ್ಟ್ಸ್ ಆ್ಯಂಡ್ ಐ ಆಮ್ ಗೆಟಿಂಗ್ ಇಟ್ ಡನ್. ಅಲಾದಿನ್ ಅಂತ ಒಂದು ಪ್ರಾಜೆಕ್ಟ್ ದಟ್ ವಾಸ್ ಅಂಡರ್ ಮೀ, ನಾನು ಮಾಡಿಸಿದ್ದು. ಸೊ ಈಗ ವೈಂಡ್ ಅಪ್ ಆಗಿದೆ. ಬಟ್ ವಿ ಹ್ಯಾವ್ ಅ ಲಾಟ್ ಆಫ್ ಫಿಲ್ಮ್ಸ್. ಒಂದು ತೀರನ್ ಕೈದಿ, ಆಮೇಲೆ ಕೃಷ್ಣ ಅರ್ಜುನ ಯುದ್ಧಂ, ರೆಬೆಲ್, ಆಮೇಲೆ ಈಗ ಮೊನ್ನೆ ವೇಲ್ ಅಂತ ಒಂದು ಮಾಡಿದ್ವಿ. ದೆನ್ ಮಂಕಾತ, ಪಡಿಕಾದ, ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ಕೃಷ್ಣ ಇದು ಶ್ರೀನಿವಾಸ ಕಲ್ಯಾಣ ಆ್ಯಂಡ್ ರಾಜ ದಿ ಗ್ರೇಟ್, ಇಷ್ಟೆಲ್ಲ ನಾನು ಡಬ್ ಮಾಡಿಸಿದ್ದೀನಿ. ಆ್ಯಂಡ್ ಸೊ ಇದೊಂಥರ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ದೋ ಐ ಆಮ್ ಡಬ್ಬಿಂಗ್ ಆ್ಯಂಡ್ ಐ ಆಮ್ ವೆರಿ ಬಿಸಿ ಸ್ಕೆಡ್ಯೂಲ್ಸ್, ಇಸ್ ಅನ್ ಎಕ್ಸ್ಟ್ರಾ ಎಫರ್ಟ್. ಅವ್ರು ಕೇಳ್ತಿರ್ತಾರೆ ಎಲ್ಲರೂ, ಹೌ ಡು ಯು ಹ್ಯಾಂಡಲ್ ಥಿಂಗ್ಸ್ ಔಟ್? ಬಿಕಾಸ್ ಇದರಲ್ಲಿ ಎಂಟೈರ್ ಡೇ ಯು ಸ್ಕೆಡ್ಯೂಲಿಂಗ್ ಆರ್ಟಿಸ್ಟ್ ಇಸ್ ಅ ಟಫೆಸ್ಟ್ ಜಾಬ್. ಬಿಕಾಸ್ ಎಲ್ಲ ಆರ್ಟಿಸ್ಟ್ ಇವಾಗ ಈಕ್ವಲಿ ಬ್ಯುಸಿ ಆಗಿದ್ದಾರೆ. ಸೊ ಹೌ ನಾನೇ ಬ್ಯುಸಿ ಆಗಿದ್ದೀನಿ ಅದರಲ್ಲಿ. ದಿಸ್ ಇಸ್ ಅನ್ ಎಕ್ಸ್ಟ್ರಾ ಎಫರ್ಟ್ ಫ್ರಮ್ ಮೈ ಎಂಡ್. ಬಟ್ ದಿಸ್ ಇಸ್ ಮೈ ಪ್ಯಾಷನ್. ನಂಗೆ ಇದ್ರ ಬಗ್ಗೆನೂ ಒಂಥರ ಒಲ್ವಿದೆ, ಮಾಡ್ತಾ ಇದ್ದೀವಿ. ಆ್ಯಂಡ್ ನೋಡೋಣ ನೆಕ್ಸ್ಟ್. ಐಮ್ ಓಪನ್ ಫಾರ್ ಆಲ್ ಚಾಲೆಂಜಸ್. ಸೊ ನನಗೆ ದೇವ್ರು ಏನೇ ಕೊಟ್ಟರು ಲೈಕ್ ಐ ಆಮ್ ಏಬಲ್ ಟು ಹ್ಯಾಂಡಲ್ ಇಟ್ ಎಫಿಷಿಯೆಂಟ್ಲಿ. ಆ್ಯಂಡ್ ದ್ಯಾಟ್ ಬಿಕಾಸ್ ಐ ಹ್ಯಾವ್ ದಟ್ ಆ ಪೊಟೆನ್ಷಿಯಲ್ ಇದೆ. ಆಮೇಲೆ ನಂಗೆ ಆ ಡ್ರೀಮ್ ಇದೆ. ನಾನು ಪುಡಿಂಗ್ ಇಟ್ ಅಂದರೆ ಅದಕ್ಕೆ ವಿಂಗ್ಸ್ ಬಂದಿದೆ. ಈಗ ಐ ಆಮ್ ಜಸ್ಟ್ ಡೂಯಿಂಗ್ ಇಟ್ ಹ್ಯಾಪಿಲಿ. ಫ್ಯಾಮಿಲಿಯಿಂದ ಈಕ್ವಲ್ ಸಪೋರ್ಟ್ ಇದೆ. ಓನ್ಲಿ ಬಿಕಾಸ್ ಆಫ್ ದ್ಯಾಟ್ ಆಲ್ ದೀಸ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್. ಸೊ ದಟ್ಸ್ ದ ಬ್ಯೂಟಿ ಆಫ್ ಇಟ್. ಎಸ್, ಎಲ್ಲ ವೀಕ್ಷಕರಿಗೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ನನ್ನ ಲೈಫ್ನ ಒಂದು ಟಿಡ್ ಬಿಟ್ಸ್, ಒಂದು ಫ್ಲ್ಯಾಶ್ ಬ್ಯಾಕ್ ಆ್ಯಂಡ್ ದ ಕರೆಂಟ್ ಸಿನಾರಿಯೋ ಅಗೇನ್. ಬಿಕಾಸ್ ಏನಂದರೆ ನನಗೆ ಇಷ್ಟೆಲ್ಲ ನಾನು ಶೇರ್ ಮಾಡಿದ್ದೀನಿ, ಇಷ್ಟೆಲ್ಲ ನಾನು ಗೆಟಿಂಗ್ ಲೈಕ್ ಇಷ್ಟೆಲ್ಲ ನಾನು ಎಕ್ಸ್ಪ್ರೆಸ್ ಮಾಡ್ತಿದ್ದೀನಿ. ಆ್ಯಂಡ್ ವೈ? ಬಿಕಾಸ್ ಪೀಪಲ್ ಹ್ಯಾವ್ ಟು ನೋ ಅಬೌಟ್ ಅಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಥ್ರೂ ಔಟ್ ಮೈ ಜರ್ನಿ. ಯಾಕೆಂದರೆ ನಾನು ಒಂದೇ ಫೀಲ್ಡಲ್ಲಿ ಇರಲಿಲ್ಲ. ಲೈಕ್ ಹಾಪ್ ಆನ್ ಥರ ಆಗಿದೆ. ಆಲ್ವೇಸ್ ಲೈಕ್ ಜಂಪ್ಡ್ ಆ್ಯಂಡ್ ಎಲ್ಲನೂ ಅಪ್ರಿಷಿಯೇಟ್ ಮಾಡಿ, ಎಲ್ಲನೂ ಸಪೋರ್ಟ್ ಮಾಡಿ, ಆಲ್ ಬೈ ಯೋರ್ ಹಾರ್ಟ್ ಯು ಹ್ಯಾವ್ ಎನ್ಕರೇಜ್ ಮೀ. ಸೊ ನಂಗೆ ತುಂಬ ಖುಷಿ ಇದೆ, ನಂಗೆ ತುಂಬ ಸಂತೋಷ ಇದೆ. ಆ್ಯಂಡ್ ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀನಿ. ಲೈಕ್ ಕೀಪಿಂಗ್ ಆಲ್ ಮೈ ನಾನು ಕ್ಲಾಕೇ ನೋಡಲ್ಲ, ಆ ಥರದ್ದೊಂದು ಲೈಫ್ ಸ್ಟೈಲ್ ನಾನು ರೂಢಿ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಐ ಥ್ಯಾಂಕ್ ಎವ್ರಿಬಡಿ ಫಾರ್ ದಿಸ್. ಆ್ಯಂಡ್ ನನಗೆ ಯಾರು ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ ಇನ್ ಮೈ ಜರ್ನಿ. ಲೈಕ್ ಒಳ್ಳೊಳ್ಳೆ ಡಬ್ಬಿಂಗ್
ಡಬ್ಬಿಂಗ್ ಆರ್ಟಿಸ್ಟ್ಗಳು ಮತ್ತು ಆಲ್ ದ ಡಿರೆಕ್ಟರ್ಸ್ ಆ್ಯಂಡ್ ಆಲ್ ದ ಸೌಂಡ್ ಇಂಜಿನಿಯರ್ಸ್ ಆಫ್ ಕೋರ್ಸ್. ಸೊ ಎಲ್ರಿಗೂ ಹಾರ್ಟಿ ಥ್ಯಾಂಕ್ಸ್. ಆ್ಯಂಡ್ ಇಂಟರ್ವ್ಯೂ ಮಾಡ್ತಿರೋರ್ಗೂ ಕೂಡ ನನ್ನ ಕಡೆಯಿಂದ ಒಂದು ಹೃತ್ಪೂರ್ವಕ ಧನ್ಯವಾದಗಳು. ಬಿಕಾಸ್ ಅವರಿಂದನೇ ನಾವು ಲೈಕ್ ದೇ ಆರ್ ಜಸ್ಟ್ ಒಂದು ಬ್ರಿಡ್ಜಿಂಗ್ ಥಿಂಗ್ ದೇ ಫ್ರಮ್ ಟು ದ ಆಡಿಯನ್ಸ್ ಆ್ಯಂಡ್ ನಮಗೆ ಒಂದು ಬ್ರಿಡ್ಜ್ ಆಗಿದ್ದಾರೆ ಅವರು. ಸೊ ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಸ್ ಟು ದೆಮ್ ಎಸ್ ವೆಲ್. ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಆಸ್ ಆ್ಯಂಡ್ ಕೀಪ್ ನಮಗೆ ಒಳ್ಳೆ ಆಶೀರ್ವಾದ ಮಾಡಿ. ಆ್ಯಂಡ್ ವೀಲ್ ಗೋ ಅ ಲಾಂಗ್ ವೇ ಆ್ಯಂಡ್ ವೀಲ್ ಕೀಪ್ ಎಂಟರ್ಟೈನಿಂಗ್ ಯು. ಸೊ ಥ್ಯಾಂಕ್ ಯು ಸೋ ಮಚ್. ವಾಚ್ ದಿಸ್ ಇಂಟರ್ವ್ಯೂ ಆ್ಯಂಡ್ support us. Thank you so much.